ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ಕುವರಿಯ ನಮಸ್ಕಾರಗಳು. ನಾವು ಈ ದಿನ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೀವು ಎಲ್ಲರೂ ನಿಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬನ ಆಚರಣೆ ಮಾಡಿದ್ರಾ? ಹೇಗೆ ಮಾಡಿದ್ರಿ ಅಂತ ತಿಳಿಸಿ. ಬನ್ನಿ, ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಯಾವ ರೀತಿ ನಾವೆಲ್ಲ ಮನೆಯವರೆಲ್ಲ ಸೇರಿಕೊಂಡು ಆಚರಣೆ ಮಾಡಿದ್ವಿ ಅಂತ ನೋಡ್ತಾ ಹೋಗೋಣ. ಪಂಚಮಿ ಹಬ್ಬ ಇನ್ನು ಉಳಿದಾವು ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರ್ಯಾಕ, ಅಣ್ಣ ಬರಲಿಲ್ಲ ಯಾಕ ಕರ್ಯಾಕ. ಈ ಥರ ಒಂದು ಜನಪ್ರಿಯ ಜಾನಪದ ಗೀತೆ ನಾಗರ ಪಂಚಮಿ ಹಬ್ಬಕ್ಕಾಗಿ ಇದೆ. ಈ ಹಾಡಿನಲ್ಲಿ ಎಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಪದಗಳ ಒಂದು ರಚನೆ ಆಗಿದೆ ಅಂತ ಅಂದರೆ, ನಿಜವಾಗ್ಲೂ ಒಬ್ಬ ಹೆಣ್ಣು ಮಗಳು ನಾಗರ ಪಂಚಮಿ ಹಬ್ಬಕ್ಕೋಸ್ಕರ ತವರು ಮನೆಗೆ ಹೋಗೋದಕ್ಕೆ ಎಷ್ಟೊಂದು ಕಾತರಳಾಗಿ ಹಾತೊರಿತಾ ಇರ್ತಾಳೆ ಅನ್ನೋದನ್ನು ನಾವು ನೋಡ್ಬೇಕಾಗಿದೆ. ಬನ್ನಿ ಸ್ನೇಹಿತರೆ, ನಮ್ಮ ಮನೆಗೂ ಸಹ ಈ ದಿನ ಊರಿಂದ ಅಕ್ಕಿ ಅಮ್ಮ ಎಲ್ಲರೂ ಬಂದಿದ್ದಾರೆ. ನೋಡಿ, ನಾವು ಪಂಚಮಿ ಹಬ್ಬಕ್ಕೋಸ್ಕರ ಪಂಚ ಉಂಡೆಗಳನ್ನು ಮಾಡೋಣ ಅಂತ ನೋಡಿ, ನಾನು ಶೇಂಗಾ ಬೀಜನ ಅಮ್ಮ ಹುರಿದು ಕೊಡ್ತಾ ಇದ್ದಾರೆ. ನಾವೆಲ್ಲ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಅದನ್ನು ಕೇರ್ತಾ ಇದ್ದೀವಿ, ಮೊರದಲ್ಲಿ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಶೇಂಗಾ ಬೀಜನ. ಎಲ್ಲರೂ ಅಕ್ಕ, ನಮ್ಮ ಮನೆಯವರು, ಮನುಪುಟ್ಟ, ಇಲ್ಲಿ ನೋಡಿ ಚೋಟು ಕೂಡ ಕ್ಲೀನ್ ಮಾಡ್ತಾ ಇದೆ. ನೋಡಿ, ಚಳಿ ಜಾಸ್ತಿ ಇತ್ತು, ಮಳೆ ಎಲ್ಲ. ಚಿನ್ನು ಬಂದಿದ್ದಾಳೆ ಊರಿಂದ. ಊರಲ್ಲಿ ನಾವೇ ಮನೆಯಲ್ಲಿ ಕಡಲೆಕಾಯಿ ಎಲ್ಲ ಬೆಳಿತೀವಿ. ನಮ್ಮೂರಲ್ಲಿ ಶೇಂಗಾ ಎಲ್ಲ ಸಾಕಷ್ಟು ನಾವೇ ಬೆಳೆಯೋದ್ರಿಂದ ನಾನು ಎಷ್ಟು ಶೇಂಗಾ ತೊಗೊಂಡಿದ್ದೀನಿ, ಎಷ್ಟು ಶೇಂಗಾ ಉಂಡೆ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಅಳತೆ ಏನಾದರೂ ನೀವು ಕೇಳಿದ್ರೆ ನಿಜವಾಗ್ಲೂ ನನ್ನ ಹತ್ರ ಅಳತೆ ಇಲ್ಲ. ಯಾಕಂದರೆ ಸುಮ್ಮನೆ ನಾವು ಊರಲ್ಲಿ ಕಡಲೆಕಾಯಿ ಬೆಳಿತೀವಲ್ಲ, ಮೂಟೆಗಟ್ಟೆ ತಂದಿರ್ತೀವಿ. ಸುಮ್ಮನೆ ಕಡಲೆಕಾಯಿ ಸುಲಿದ್ಬಿಟ್ಟು ಹೀಗೆ ನಾನು ಶೇಂಗಾ ಒಂದು ಅಳತೆ ಅಂತ ತೊಗೊಂಡಿಲ್ಲ, ಸುಮಾರು ಶೇಂಗಾ ಬೀಜಗಳನ್ನು ತೊಗೊಂಡೆ. ಆಮೇಲೆ ಎಳ್ಳುಂಡಿ ಮಾಡಲಿಕ್ಕೋಸ್ಕರ 2 kg ಎಳ್ಳು ತರಿಸ್ಕೊಂಡಿದ್ದೆ. ಒಟ್ಟಾರೆ 10 kg ಬೆಲ್ಲ, ಒಂದಷ್ಟು ಅಳತೆ ಇಲ್ಲ ಅದಕ್ಕೆ. ನೋಡಿ, ಶೇಂಗಾ ಹುರಿದಿರೋದು ಸುಮಾರು ತೊಗೊಂಡ್ವಿ. ಆಮೇಲೆ ಗುಳಿಗೆ ಉಂಡೆ ಮಾಡಲಿಕ್ಕೆ ಅಂತ ಅದು 2 kg ಗುಳಿಗೆ ತರಿಸ್ಕೊಂಡಿದ್ದೆ. ಆಮೇಲೆ 2 kg ರವೆ ಉಂಡೆ ಮಾಡೋಣ ಅಂತಂದೇಳ್ಬಿಟ್ಟು ಚಿರೋಟಿ ರವೆ ತರಿಸ್ಕೊಂಡಿದ್ದೆ. ಹಾಗೆ ಒಂದಷ್ಟು ಮಂಡಕ್ಕಿ. ಇಷ್ಟೆಲ್ಲ ಮಾಡಲಿಕ್ಕೆ ನೋಡಿ, ಒಂದೇ ದಿನ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು 2 ದಿನ ನಾವು ರೆಡಿ ಮಾಡ್ಕೊಂಡ್ವಿ. 1ನೇ ದಿನ ಒಂದಷ್ಟು ಉಂಡೆಗಳನ್ನು ಮಾಡಿದ್ವಿ, 2ನೇ ದಿನ ಒಂದಷ್ಟು ಟೈಪ್ಗಳನ್ನು ಮಾಡ್ತಾ ಹೋದ್ವಿ. ಪಾಕ ತೆಗಿತಾ ಇದ್ದೀವಿ. ಪಾಕ ತೆಗೆಯೋದು ಸ್ನೇಹಿತರೆ, ನಿಮಗೆ ಗೊತ್ತಾ, ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಹಬ್ಬ ಅಂತಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಹಬ್ಬ. ಆಮೇಲೆ ಮೊದಲ ಹಬ್ಬ, ವರ್ಷದ ಮೊದಲ ಹಬ್ಬ ಅಂತಲೇ ಹೇಳ್ಬೋದು. ನೋಡಿ, ಉಂಡೆ ಮಾಡಲಿಕ್ಕೆ ನಾನು ಶುಂಠಿನ ಪೌಡ್ರು ಏನು ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ಅಂಗಡಿಯಿಂದ ತರಿಸ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಅಂಗಡಿಯಿಂದ ತರಿಸ್ಕೊಂಡಿದ್ದು ಜಿಂಜರ್ ಪೌಡರ್ ಅಂತ ಸಿಗುತ್ತೆ. ಅದು ಸಖತ್ತು ಟೇಸ್ಟಿಯಾಗುತ್ತೆ. ಶುಂಠಿ ಹಾಕಿದ್ರೇ ಯಾವುದೇ ಒಂದು ಸ್ವೀಟ್ ಉಂಡೆಗಳಿಗೆ ಟೇಸ್ಟ್ ಬರ್ತಕ್ಕಂಥದ್ದು. ಹಾಗಾಗಿ ಏಲಕ್ಕಿಗಿಂತೂ ಮುಖ್ಯವಾಗಿ ಜಿಂಜರ್ ಪೌಡರನ್ನು ಅಂದರೆ ಶುಂಠಿ ಪುಡಿಯನ್ನು ಹಾಕ್ಕೋತೀವಿ. ನಾನಿಲ್ಲಿ ಶೇಂಗಾನ 2 ಥರ ಮಾಡ್ಕೊಂಡ್ವಿ. ಫಸ್ಟು ಒಂದಿನ ಒಂದು ಸ್ವಲ್ಪ ಮಾಡ್ಕೊಂಡ್ವಿ, 2ನೇ ದಿನ ಇನ್ನೊಂದು ಸ್ವಲ್ಪ ಮಾಡ್ಕೊಂಡ್ವಿ. ಕಾಯಿ ತುರಿ, ಪುಟಾಣಿ ಪುಡಿ, ಶೇಂಗಾ, ಆಮೇಲೆ ಸ್ವಲ್ಪ ಜಿಂಜರ್ ಪುಡಿ ಹಾಕ್ಕೊಂಡು ಶೇಂಗಾ ಉಂಡೆ ಮಾಡ್ಕೊಂಡ್ವಿ. ನೋಡಿ, ಇದು ಅಷ್ಟೇ. ಕೊಬ್ಬರಿನೂ ನಾವು ಮನೇಲಿ ಊರಲ್ಲಿ ನಾವೇ ನಮ್ಮದು ತೆಂಗಿನ ತೋಟ ಇರೋದ್ರಿಂದ ನಾವು ತೆಂಗಿನಕಾಯಿ ಎಲ್ಲ ಊರಿಂದಲೇ ತೊಗೊಂಬರ್ತೀವಿ. ಹಾಗಾಗಿ ನಮಗೆ ಕೊಬ್ಬರಿ ಕೂಡ ಎಷ್ಟು ಅಂತ ಲೆಕ್ಕ ಇಲ್ಲ. ನನಗೆ ಎಷ್ಟು ತೋಚುತ್ತೋ ನಾನು ಅಷ್ಟು ಹಾಕ್ತಾನೆ ಇರ್ತೀನಿ. ಇದು ಶೇಂಗಾ ಉಂಡೆನೇ. ಅದಕ್ಕೆ ಪುಟಾಣಿ ಪೌಡ್ರ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೂ ಸಹ ಶುಂಠಿ ಪುಡಿ ಹಾಕ್ತಾಯಿದ್ದೀವಿ. ಆಮೇಲೆ ಇದಕ್ಕೂ ಇದನ್ನು ಹಾಕ್ತೀವಿ, ಕೊಬ್ಬರಿ ಪುಡಿಯನ್ನು ಹಾಕ್ತೀವಿ, ತುರಿದ್ಬಿಟ್ಟು ಇಟ್ಕೊಂಡಿರ್ತೀವಿ. ಅದು ಅಷ್ಟೇ, ಮನುಪುಟ್ಟ ತುರಿದು ಕೊಟ್ಟಿರ್ತಾರೆ. ನಾನು ಎಷ್ಟು ತೆಂಗಿನ ಕಾಯಿಗಳನ್ನು ಸುಲಿದು ಎಷ್ಟು ಕೊಬ್ಬರಿಗಳನ್ನು ತೊಗೊಂಡಿದ್ದೀನಿ ಅಂತಲೂ ಲೆಕ್ಕ ಇಟ್ಕೊಳ್ಳಲ್ಲ. ಸುಮ್ಮನೆ ನನಗೆ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟನ್ನು ತುರಿಬೇಕು. ನಾನು ಇದನ್ನೆಲ್ಲ ಕೊಬ್ಬರಿ ತುರಿದು ಕೊಡು ಅಂತ ಮನುಪುಟ್ಟಂಗೆ ಕೊಟ್ಟರೆ ಅವರಿಗೆ ಫೇವ್ರೇಟ್ ಇವೆಲ್ಲ. ಬೆಲ್ಲ ಕಟ್ ಮಾಡೋದು, ಕೊಬ್ಬರಿ ತುರಿಯೋದು, ಈ ಥರ ಕೆಲಸಗಳಂದರೆ ನಮ್ಮ ಮನೆಯವರಿಗೆ, ಮನುಪುಟ್ಟನಿಗೆ ತುಂಬ ಇಷ್ಟ ಆಗುತ್ತೆ. ನಿಜವಾಗ್ಲೂ ಸ್ನೇಹಿತರೆ, ಪಂಚಮಿ ಹಬ್ಬದಲ್ಲಿ ಏನಿಲ್ಲ ಅಂದರೂ ಒಂದು 40% ಕೆಲಸ ನಮ್ಮ ಮನುಪುಟ್ಟಂದೆ ಅಂತ ಹೇಳ್ಬೋದು. ಅವ್ರಿಗೆ ಶೇಂಗಾ ಬೀಜ ಹುರಿದು ಕೊಟ್ಬಿಟ್ರೆ ಅದ್ರ ಸಿಪ್ಪೆ ತೆಗೆಯೋದು ಅವ್ರ ಫೇವ್ರೇಟ್ ಕೆಲಸ.
ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗೂ ತೆಗಿತಾರೆ. ಆಮೇಲೆ ತುಂಬ ಪ್ರೀತಿಯಿಂದ ಮಾಡಿಕೊಡ್ತಾರೆ ಯಾವುದೇ ಕೆಲಸ ಆದ್ರೂ. ಆಮೇಲೆ ನೀವು ಎಷ್ಟು ಕೊಬ್ಬರಿಗಳನ್ನು ಕೊಟ್ಟರು ತುರಿದು ಕೊಡ್ತಾರೆ, ಬೇಜಾರು ಮಾಡ್ಕೊಳ್ಳೋದಿಲ್ಲ, ಕೈ ನೋವು ಬಂತು ಅಂತ ಅನ್ನೋದಿಲ್ಲ. ಆಮೇಲೆ ಬೆಲ್ಲ ಎಲ್ಲ ಕಟ್ ಮಾಡೋದಾಗಲಿ ಅಥವಾ ಅದನ್ನು ನೀಟಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಇದನ್ನು ಮಾಡಿಕೊಡೋದು ಸಹ ಮನುಪುಟ್ಟನೇ. ಈಗ ನೋಡಿ ಬೆಲ್ಲ ಪಾಕಕ್ಕೆ ಇಟ್ಟಿದ್ವಿ, ಬರ್ತಾ ಇದೆ. ಫ್ರೆಂಡ್ಸ್, ನಿಮಗೆ ಗೊತ್ತಾ ಪಾಕ ತೆಗೆಯೋದು ಹೇಗೆ ಅಂತ? ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗೂ ಸಹ ಗೊತ್ತಿರಲಿಲ್ಲ. ನಾನು ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬ್ಯಾಡಗಿಗೆ ಬಂದಮೇಲೆ ನಮಗೆ ಪಕ್ಕದ ಮನೆ ಆಂಟಿ ಹೇಳ್ಕೊಟ್ಟಿದ್ದು. ನನಗೆ ಸುಮಾರು ವಿಷಯಗಳನ್ನು ಆಂಟಿ ತಿಳಿಸ್ಕೊಟ್ಟಿದ್ದಾರೆ. ಆ ಆಂಟಿ ಜಯಲಕ್ಷ್ಮಿ ಆಂಟಿ ಅಂತ ಹೇಳ್ಬಿಟ್ಟು ಅವರು ಇವಾಗ ಹಾವೇರಿನಲ್ಲಿದ್ದಾರೆ. ಆ ಆಂಟಿ ಸುಮಾರು ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ನನಗೆ ಕಲಿಸ್ಕೊಟ್ರು. ನಾನಿಲ್ಲಿ ಇದ್ದೀನಿ ಅಂತಂದರೆ ನಾನು ಕಲ್ತ್ಕೊಂಡಿದ್ದೀನಿ ಉತ್ತರ ಕರ್ನಾಟಕದ ಸುಮಾರು ರೊಟ್ಟಿ ಮಾಡೋದು, ಆಮೇಲೆ ಗೋಧಿ ಹುಗ್ಗಿ ಮಾಡೋದು, ಇದು ಉಂಡೆ ಮಾಡೋದು, ಅದಕ್ಕೆ ಪಾಕ ತೆಗೆಯೋದು ಅಂತಂದರೆ ಅದಕ್ಕೆಲ್ಲ ಮುಖ್ಯವಾಗಿ ಕಾರಣ ಜಯಲಕ್ಷ್ಮಿ ಆಂಟಿಯನ್ನೇ. ಸೊ ಆಂಟಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದ ಮುಖಾಂತರ. ನೋಡಿ, ಇಲ್ಲಿ ಪಾಕ ತೆಗೆಯೋದಕ್ಕೆ ಒಂದಷ್ಟು ಟೆಕ್ನಿಕ್ ಇದೆ. ಪಾಕ ಕಾಯಿಸೋದಕ್ಕೆ ಇಟ್ಕೊಂಡು ಈ ಥರ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೋಬೇಕು. ಪಾಕ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಆ ಪಾಕನ ತೆಗೆದುಬಿಟ್ಟು ನಾವು ಅದರಲ್ಲಿ ಹಾಕಿ ಅದನ್ನ ಹಿಂಗೆ ಕೂಡಿಸಿದ್ರೆ ಅದೊಂದು ಸ್ವಲ್ಪ ಹಾಗೆ ಗೋಲಿ ಥರ ಆಗಬೇಕು. ಅಲ್ಲಿವರೆಗೂ ಪಾಕ ಬಂದಿದೆ ಅಂತ ಕನ್ಫರ್ಮ್ ಆಗೋದಿಲ್ಲ. ಆಮೇಲೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಂದೊಂದು ಎರಡೆರಡು ಸೆಕೆಂಡು ಬಿಡ್ತಾನೆ ನಾವು ನೋಡ್ಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಒಂದು 98ರಿಂದ 99% ಇದು ಕ್ಲಿಯರ್ ಆಗ್ತಾಯಿದೆ. ನೋಡಿ, ಆಗಲೇ ಎಲ್ಲ ಸ್ವಲ್ಪ ಬರ್ತಾ ಇದೆ. ಒಂದು ಹತ್ರ ಗಟ್ಟಿ ಆಗಿಬಿಟ್ಟು ನಾನು ಹಿಂಗೆ ಬೆರಳಲ್ಲಿ ಒಂದು ಕಡೆ ಮಾಡಿದ್ರೆ ಒಂದು ಕಡೆ ಒಟ್ಟಾಗ್ತಾಯಿದೆ. ಇನ್ನೊಂದು 15-20 ಸೆಕೆಂಡ್ ಬೇಡ, 1 ನಿಮಿಷದೊಳಗೆ ಇದು ಪಾಕ ಬಂದೋಗ್ಬಿಡುತ್ತೆ. ಇಷ್ಟು ಬಂದ್ರೂ ಓಕೆ. ಒಂದೊಂದು ಸಾರಿ ಕನ್ಫರ್ಮ್ ಆಗಲಿಲ್ಲ ಕರೆಕ್ಟಾಗಿ ಅಂದರೆ ಇಷ್ಟು ಬಂದಾಗಲೂ ಮಾಡ್ಕೋಬೋದು. ಅದು ಕೂಡ ಶೇಂಗಾ ಉಂಡೆ ಆಮೇಲೆ ಎಳ್ಳಿನ ಉಂಡೆ ಮಾಡಬೇಕಾದ್ರೆ ಸಾಫ್ಟಾಗೇ ಇರ್ತವೆ, ಏನೂ ತೊಂದರೆ ಇಲ್ಲ, ಚೆನ್ನಾಗೂ ಬರುತ್ತೆ. ಬಟ್ ನಿಜವಾಗ್ಲೂ ಎಕ್ಸಾಕ್ಟ್ ಪಾಕ ಅಂತ ಅಂದರೆ ನೋಡಿ, ಈಗ ಇದು ಒಂದು 15-20 ಸೆಕೆಂಡ್ ಆಗಿದೆ. ಈಗ ನಾನು ಹಾಕ್ತಾಯಿದ್ದೀನಿ. ಹಾಕಿ ನೋಡಿ, ಎಲ್ಲ ಒಂದು ಕಡೆ ತರ್ತಾಯಿದ್ದೀನಿ. ಈಗಾಗಲೇ ಸ್ವಲ್ಪ ಇದು ಗಟ್ಟಿ ಆಗ್ತಾಯಿದೆ. ಆ ಕಡೆ ಈ ಕಡೆ ಬೇಗನೆ ಕರಗಿ ಅದು ಸ್ಪ್ಲಿಟ್ಟಾಗಿ ಹೋಗ್ತಾ ಇಲ್ಲ ಪಾಕ ತೆಗೆಯೋದು. ನೋಡಿ, ಒಂದು ಗೋಲಿ ಥರ ಆಗಿದೆ. ಕೈಗೆ ಎತ್ಕೋತಾ ಇದ್ದೀನಿ. ಕೈಗೆ ಎತ್ಕೊಂಡ್ರೆ ಅದು ನೀಟಾಗಿ ಬರಬೇಕು. ನೋಡಿ, ಗೋಲಿ ಮಾಡ್ತಾಯಿದ್ದೀನಿ, ಗೋಲಿ ಆಗಿದೆ. ಎಸ್, ಎಕ್ಸಾಕ್ಟಾಗಿ ಕರೆಕ್ಟಾಗಿದೆ. ಈಗ ಪಾಕ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಥರ ಪಾಕ ಬರಬೇಕು. ಈಗ ಇದನ್ನು ನಾವು ಏನೇನು ಐಟಮು, ನಾನು ಎಳ್ಳಿಂದು, ಆಮೇಲೆ ಶೇಂಗಾದ್ದು, ಆಮೇಲೆ ಪೂರಿ ಉಂಡೆ, ಆಮೇಲೆ ಗುಳಿಗೆ ಉಂಡೆಗೆ ಅಂತ ನಾನು ಮಾಡ್ಕೊಂಡಿರೋದು ಅವೆಲ್ಲ ರೆಡಿ ಇಟ್ಕೊಂಡಿರ್ತೀವಿ. ಒಂದೊಂದಕ್ಕೆ ಹಾಕ್ಕೊಂಡು ಬಿಸಿ ಇರುವಾಗಲೇ ಅದನ್ನು ಉಂಡಿನ ಕಟ್ತಾ ಹೋಗಬೇಕು. ಸ್ವಲ್ಪ ತಣ್ಣಗಾಗ್ಬಿಟ್ರೆ ಅದು ಪಾಕ ಗಟ್ಟಿ ಇರುತ್ತಲ್ಲ, ಗಟ್ಟಿ ಆಗುತ್ತೆ, ಕಟ್ಲಿಕ್ಕೆ ಬರೋಲ್ಲ. ನೋಡಿ, ಬಿಸಿ ಇದನ್ನು ಹಾಕಿದ ತಕ್ಷಣ ಅಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ, ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಠಕ್ಕೆಲ್ಲ ಬೀಳಿಸ್ಕೋಬಾರ್ದು ಪಾಕನ, ಯಾಕಂದರೆ ಒಂದು ಪಾತ್ರೆ ಕಂಠಕ್ಕೆಲ್ಲ ಬಿದ್ದುಬಿಟ್ರೆ ಅದು ಅಂಟ್ಕೊಂಡ್ಬಿಡುತ್ತೆ, ಡ್ರೈ ಆಗಿಬಿಡುತ್ತೆ, ಮತ್ತೆ ತಗೊಂಡು ಹೋಗಿದ್ರೆ ಬರೋದಿಲ್ಲ. ಹಾಗಾಗಿ ನೀಟಾಗಿ ಮಧ್ಯಕ್ಕೆ ಸೆಂಟ್ರಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಬಿಸಿ ಇದನ್ನು ಕಟ್ತಾ ಹೋಗೋದು. ನೋಡಿ, ಈಗ ಉಂಡೆ ಕಟ್ಟಲಿಕ್ಕೆ ನಾವು 4 ಜನ ಸೇರ್ಕೊಂಡಿದ್ದೀವಿ. ಈಗ ಸದ್ಯ 3 ಜನ ಕಟ್ತಾಯಿದ್ವಿ. ನೆಕ್ಸ್ಟು ಮನುಪುಟ್ಟನು ಬಂದು ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ. ಅಮ್ಮ, ನಾನು, ಅಕ್ಕ ಉಂಡೆ ಮಾಡ್ತಾಯಿದ್ದೀವಿ. ನೋಡಿ, ಶೇಂಗಾ ಉಂಡೆ. ಸೊ ಪಂಚಮಿ ಹಬ್ಬದ ಮೊದಲ ಉಂಡೆ ಶೇಂಗಾ ಉಂಡೆ ರೆಡಿ ಆಯಿತು. ಅಮ್ಮ, ನಾನು, ಅಕ್ಕ, ಈಗ ನಮ್ಮ ಜೊತೆಗೆ ಮನುಪುಟ್ಟ ಕೂಡ ಬಂದು ಜಾಯ್ನ್ ಆದರು. ನೋಡಿ, 4 ಜನ ಸೇರಿಕೊಂಡು ಉಂಡೆ ಕಟ್ತಾ ಇದ್ದೀವಿ. ಇದು ಶೇಂಗಾ ಉಂಡೆ. ಶೇಂಗಾ ಉಂಡಿನ ನಾವು 4 ಜನ ಕಟ್ತಾ ಇದ್ವಿ. ನಮ್ಮ ಚಿನ್ನಿ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ಲು. ಇದಕ್ಕೆ ನಮ್ಮ ಚೋಟು ಕೂಡ ಜೊತೆಗೆ ಸಪೋರ್ಟಿವ್ ಆಗಿದ್ದ. ಈಗ ನೋಡಿ, ಎಳ್ಳಿನ ಉಂಡೆ ಮಾಡೋದಕ್ಕೆ ಅಂತ ಎಳ್ಳು ರೆಡಿ ಮಾಡ್ಕೊಂಡಿದ್ದೀವಿ. 1-2 kg ಎಳ್ಳು ತರಿಸ್ಕೊಂಡಿದ್ದೆ ಫ್ರೆಂಡ್ಸ್ ನಾನು. ಅದಕ್ಕೆ ಕೊಬ್ಬರಿ ನಮ್ಮ ಮನೆದೆ, ಆಮೇಲೆ ಅದಕ್ಕೆ ಸ್ವಲ್ಪ ಪುಟಾಣಿನ ಅದನ್ನು ಕೂಡ ಮಿಕ್ಸಿ ಮಾಡಿ ಹಾಕಬೇಕು. ಯಾಕಂದರೆ ಎಳ್ಳು ಅದು ನೀಟಾಗೆ ಉಂಡೆ ಆಗಬೇಕು ಅಂದರೆ ಅದು ಉಂಡೆ ಆಗಲಿಕ್ಕೆ ಸಪೋರ್ಟಿವ್ ಆಗಿ ನಮಗೆ ಪುಟಾಣಿ ಪೌಡ್ರು ಬೇಕಾಗುತ್ತೆ. ಸೊ ಪುಟಾಣಿ ಅಂದರೆ ನಿಮಗೆ ಗೊತ್ತಾಯ್ತಾ ಫ್ರೆಂಡ್ಸ್? ಉತ್ತರ ಕರ್ನಾಟಕದಲ್ಲಿ ಅದನ್ನು ಪುಟಾಣಿ ಅಂತೀವಿ. ನಮ್ಮ ಕಡೆ ಎಲ್ಲ ಹುರಿಗಡಲೆ ಅಂತ ಕರಿತೀವಲ್ಲ, ಕಡಲೆ ಹುರಿಗಡಲೆ ಅಂತೀವಲ್ಲ, ಅದನ್ನು ಈ ಕಡೆ ಪುಟಾಣಿ ಅಂತ ಕರೀತಾರೆ. ಸೊ ಹಾಗಾಗಿ ಕಡಲೆ ಪುಡಿ ಇದಕ್ಕೆ ಅವಶ್ಯಕವಾಗಿ ಬೇಕಾಗುತ್ತೆ. ಯಾಕಂದರೆ ಅಂಟ್ಕೋಬೇಕಲ್ಲ ಎಳ್ಳು ಎಲ್ಲ. ನೋಡಿ, ಅದಕ್ಕೆ ಒಂದು ಸ್ವಲ್ಪ
ಶುಂಠಿ ಪುಡಿಯನ್ನು ಸಹ ಹಾಕ್ಕೊಂಬಿಟ್ಟು ಎಳ್ಳು, ಪುಟಾಣಿ ಪುಡಿ, ಕೊಬ್ಬರಿ, ಒಣ ಕೊಬ್ಬರಿ ಜೊತೆಗೆ ಶುಂಠಿ ಪುಡಿ ಎಲ್ಲ ಹಾಕ್ಕೊಂಡು ನಾನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಪೌಡ್ರುಗಳ್ನೆಲ್ಲ. ಇದು ಸುಮಾರು ಒಂದು 2ರಿಂದ 3 kg ಆಗುತ್ತೆ ಅನಿಸುತ್ತೆ ಕಂಟೆಂಟು ಈಗ ನಾನು ಮಾಡ್ತಾ ಇರೋದು. ಇದು ಎರಡನೇ ದಿನ ಇಟ್ಕೊಂಡ್ವಿ ನಾವು ಮಾಡಲಿಕ್ಕೆ, ಯಾಕಂದರೆ ಇದು ಕೂಡ ತುಂಬ ಜಾಸ್ತಿ ಆಗುತ್ತೆ ಉಂಡಿಗಳು. 1ನೇ ದಿನ ಶೇಂಗಾ ಉಂಡಿ ಕೂಡ ತುಂಬ ಮಾಡಿದ್ವಿ ನಾವು. ಸುಮಾರು ಒಂದು 250 ಉಂಡಿಗಳನ್ನು ಮಾಡಿದ್ವಿ ಫ್ರೆಂಡ್ಸ್ ನಾವು ಶೇಂಗದ್ದು. ಇವಾಗ ಹೆಚ್ಚು ಕಡಿಮೆ ಎಳ್ಳಿನ ಉಂಡೆ ಕೂಡ ಅಷ್ಟೇ ಆಗುತ್ತೆ, ಒಂದು 200 ಉಂಡೆ ಅಂತೂ ಆಗುತ್ತೆ. ನೋಡಿ ಉಂಡೆ ಎಲ್ಲ ಮಾಡಿ ಇಟ್ಕೊಂಡ್ವಿ. ನಮ್ಮ ಮನೇಲಿ ನಾವೆಲ್ಲ ರಿಲೇಟಿವ್ಸ್ ಜಾಸ್ತಿ ಇರೋದ್ರಿಂದ ಯಾವುದೇ ಉಂಡೆ ಮಾಡಿದ್ರು ನೋಡಿ, ಇದು ರವೆ ಉಂಡೆ ಮಾಡಿದ್ದೀವಿ, ಇದು ಗುಳಿಗೆ ಉಂಡೆ. ಸೊ ಈ ಉಂಡೆಗಳೆಲ್ಲ ಜಾಸ್ತಿ ಇರಬೇಕು, ನಮ್ಮದು ಫ್ಯಾಮಿಲಿಲಿ ತುಂಬ ಜನ ಇರೋದ್ರಿಂದ. ಆಮೇಲೆ ಇದು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿರೋ ಹಬ್ಬ. ಅದೇ ನಮ್ಮ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಈ ನಾಗರ ಪಂಚಮಿ ಹಬ್ಬನ ನಾವು ಗೌರಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ನಮ್ಮ ಕಡೆ ಎಲ್ಲ ಮಾಡ್ತೀವಿ. ಜೊತೆಗೆ ಈ ಥರ ಉಂಡೆ ಕಟ್ಟೋ ಅಂಥ ಒಂದು ವಿಶೇಷ ನಮ್ಮ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇಲ್ಲ. ಹಾಗಾಗಿ ನಮ್ಮ ಕಡೆಯೂ ಸಹ ಉಂಡಿನ ಅಮ್ಮಿ ಮಾಡ್ಕೊಂಡು ತೊಗೊಂಬರ್ತಾಳೆ ಅಂತಂದು ನಮ್ಮ ಅಣ್ಣದಿರಿಗೂ, ನನ್ನ ತಮ್ಮಂಗೂ, ನಮ್ಮ ಅಪ್ಪಾಜಿ ಅಮ್ಮ, ಜೊತೆಗೆ ನಮ್ಮ ಲತಕ್ಕ ಅವ್ರಿಗೂ, ಆಮೇಲೆ ನಮ್ಮ ಅತ್ತೆ ಮಾವ ಅವ್ರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸುಮಾರು ಮಾಡಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟು ಬರ್ತಕ್ಕಂಥ ಶನಿವಾರ ಭಾನುವಾರ ನಾನು ತೊಗೊಂಡೋಗ್ತೀನಿ ಅಲ್ಲಿಗೆ. ಅಥವಾ ಊರಿಂದ ಅಕ್ಕ ಅಮ್ಮ ಎಲ್ಲ ಬಂದಿರ್ತಾರಲ್ಲ, ಅವ್ರ ಕಡೆಗೆ ಯಾರ ಕಡೆಗಾದರೂ ಕಳಿಸಿರ್ತೀನಿ ನಾನು ಎಲ್ರಿಗೂ ತಲುಪಿಸಿ ಅಂತ. ಸೊ ಈ ಥರ ಪ್ರತಿ ವರ್ಷವೂ ಹೀಗೆ ಮಾಡ್ಕೊಳ್ಳೋದು. ಊರಿಂದ ಬಂದಿರ್ತಾರೆ ಅಪ್ಪಾಜಿ ಅಮ್ಮ ಅಂತೂ ಕಂಪಲ್ಸರಿ ಪ್ರತಿ ವರ್ಷ ಬರ್ತಾರೆ. ಈ ಸರಿನೇ ಅಕ್ಕ ಇಷ್ಟು ವರ್ಷ ಆದಮೇಲೆ 15 ವರ್ಷ ಆಯಿತು ಬ್ಯಾಡಗಿಗೆ ಬಂದು ಉತ್ತರ ಕರ್ನಾಟಕಕ್ಕೆ. ಆದರೆ ಅಕ್ಕ ಮಾತ್ರ ಪಂಚಮಿ ಹಬ್ಬ ಮಾಡಲಿಕ್ಕೆ ಇದೇ ಮೊದಲ ವರ್ಷ ಬಂದಿರೋದು. ನೋಡಿ ಕಂಕಣ ರೆಡಿ ಮಾಡ್ತಾ ಇದ್ದಾರೆ. ಇದು ನಾಗಪ್ಪಂಗೆ ಹಾಲು ಹಾಕೋ ಹಬ್ಬದ ದಿನ. ಪೂಜೆಗೆ ಅಂತ ಅಕ್ಕ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಈಗ ರವೆ ಉಂಡೆನ ಎಲ್ಲ ಜೋಡಿಸ್ಕೊತಾ ಇದ್ದಾರೆ ಪೂಜೆಗೆ ಅಂತ ಹೇಳ್ಬಿಟ್ಟು. ನಾನು ಅಡುಗೆ ಮಾಡ್ತಾಯಿದ್ದೆ. ಸೊ ಹಬ್ಬ ಬಂದಾಗ ಮನೆ ಒಡತಿ, ಮನೆ ಯಜಮಾನಿಗೆ ಅಡುಗೆ ಮಾಡೋದು, ಅದು ಮೇಲುಸ್ತುವಾರಿ ಮಾಡೋದು ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಸೊ ಈ ಥರದ್ದು ಪೂಜೆ ಪುನಸ್ಕಾರ ಎಲ್ಲ ಅಕ್ಕ ಎಲ್ಲ ಜೋಡಿಸ್ತಾ ಇರ್ತಾರೆ. ನಾನು ಅಷ್ಟೇ, ನಾನು ಅಕ್ಕನ ಮನೆಗೆ ಹೋದಾಗ ಬಟ್ ನನಗೆ ಅಕ್ಕನ ಮನೆಗೆ ಹೋದಾಗಲೂ ನನಗೆ ಅಡುಗೆ ಡಿಪಾರ್ಟ್ಮೆಂಟೇ ಬರುತ್ತೆ. ಯಾಕಂದರೆ ಸ್ವಲ್ಪ ಅಡುಗೆ ಚೆನ್ನಾಗಿ ಅಮ್ಮನ ಥರ ನಾನು ದೊಡ್ಡ ಕೈಯಲ್ಲಿ, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂತ. ಈ ಥರದ್ದು ಪೂಜೆಗೆ ರಿಲೇಟೆಡ್ ಆಗಿರೋದು ಅಥವಾ ಮನೆ ಕ್ಲೀನ್ ಮಾಡ್ತಕ್ಕಂಥದ್ದು ಎಲ್ಲ ಇಂಟೀರಿಯರ್ ವರ್ಕ್ ಏನಿದೆಯೋ ಇದನ್ನೆಲ್ಲ ಅಕ್ಕನ ಮಕ್ಕಳು ಎಲ್ಲ ನೋಡ್ಕೋತಾರೆ. ಅಮ್ಮ ನಾನು ಇದ್ದುಬಿಟ್ರೆ ನಾವು ಎಷ್ಟು ಜನಕ್ಕೆ ಬೇಕಾದ್ರೂ ಅಡುಗೆ ಮಾಡಿ ಹಾಕ್ತಾ ಇರ್ತೀವಿ. ಹಾಗಾಗಿ ಇವತ್ತು ಕೂಡ ಹಬ್ಬದ ದಿನ ವಿಶೇಷವಾದ ಅಡುಗೆನ ಅಮ್ಮ ನಾನು ಸೇರ್ಕೊಂಡು ಮಾಡ್ತಾಯಿದ್ವಿ. ಅಕ್ಕ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೋಡಿ ಎಲ್ಲ ಉಂಡೆಗಳನ್ನ ಪೂಜೆಗೆ ನೈವೇದ್ಯಕ್ಕೆ ಅಂತ ಜೋಡಿಸ್ತಾ ಇದ್ದಾರೆ. ಇದು ಎಳ್ಳಿನುಂಡೆ, ಎಳ್ಳು ಹಾಕ್ಬಿಟ್ಟು ಮಾಡಿರೋದು ಎಳ್ಳಿನುಂಡೆ. ಶೇಂಗಾ ಉಂಡೆ, ಗುಳಿಗೆ ಉಂಡೆ, ಇದು ಎಳ್ಳಿನುಂಡೆ, ಇದು ರವೆ ಉಂಡೆ, ಪುರಿ ಉಂಡೆ, ಶೇಂಗಾ ಉಂಡೆ. ಅಕ್ಕ ಮತ್ತು ಚಿನ್ನು ಅಂದರೆ ಅಕ್ಕನ ದೊಡ್ಡ ಮಗಳು ಮಿಥಾಲಿ. ಸೊ ನೈವೇದ್ಯಕ್ಕೆ ಅಂತ 5 ಬಗೆಯ ಉಂಡೆಗಳನ್ನು ರೆಡಿ ಮಾಡಿಬಿಟ್ಟು ದೇವರ ಅಲಂಕಾರ ಕೂಡ ಮನೆಯಲ್ಲಿ ದೇವ್ರ ಕುಣಿಯಲ್ಲಿ ಪೂಜೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡಿ ದೇವ್ರಿಗೂ ಎಲ್ಲ ಅಲಂಕಾರ ಮಾಡಿದ್ದಾರೆ. ನಮ್ಮದು ಮನೆ ದೇವರು ಹನುಮಪ್ಪ, ಮಾರುತಿ, ಆಂಜನೇಯ ಅಂತ ಎಲ್ಲ ಕರಿತೀವಲ್ಲ ಆ ಥರ ತೊರಬೀರಿನಹಳ್ಳಿ ಆಂಜನೇಯ ನಮ್ಮ ಮನೆ ದೇವರು. ಆಂಜನೇಯ ಒಟ್ಟಾರೆಯಾಗಿ
ಆಂಜನೇಯನ ಒಂದು ಫೋಟೋ ಕರಾಗ್ರೆ ವಸತೆ ಲಕ್ಷ್ಮೀ ಅದ್ರ ಜೊತೆಗೆ ಬೇರೆ ಕರಮಧ್ಯೆ ಸರಸ್ವತಿ ಗಣೇಶಂದು ಭಾಳ ಭಕ್ತರು ನಮ್ಮ ಮನೇಲಿ. ನನಗೆ ಇಬ್ಬರು ಗಂಡು ಮಕ್ಕಳೇ ಆಗಿರೋದ್ರಿಂದ ಗಣೇಶನ ಫೋಟೋನೂ ಇದೆ ಪೂಜೆ ಮಾಡಲಿಕ್ಕೆ. ಆಮೇಲೆ ಸಾಯಿಬಾಬಂದು ಪೂಜೆಗೆ ಅಂತ ನನ್ನ ತಮ್ಮ ಅವರು ಒಂದ್ಸಾರಿ ಶಿರ್ಡಿಗೆ ಹೋಗಿದ್ದಾಗ ತಂದು ಕೊಟ್ಟಿದ್ದು. ಹಾಗಾಗಿ ನಾನು ಪೂಜೆ ಕೋಣೆ ಒಳಗೆ ಸಾಯಿಬಾಬಂದು ಸಹ ವಿಗ್ರಹ ಫೋಟೋ ಇಟ್ಕೊಂಡಿದ್ದೀನಿ. ಆಮೇಲೆ ನನಗೆ ಸ್ವತಃ ನಾನು ಸ್ವಾಮಿ ವಿವೇಕಾನಂದನ ಅವರ ಭಕ್ತಳಾಗಿರೋದ್ರಿಂದ ನನಗೆ ಸ್ವಾಮಿ ವಿವೇಕಾನಂದ ಅವ್ರದ್ದು ಸಹ ವಿಗ್ರಹ ಇಟ್ಕೊಂಡಿದ್ದೀನಿ ಪೂಜೆ ಮಾಡಲಿಕ್ಕೆ. ಸೊ ಈ ಥರ ನಮ್ಮ ಮನೇಲಿ ಮನೆ ದೇವರದ್ದು ಪೂಜೆ ಅಲಂಕಾರ ಎಲ್ಲ ಆಗಿದೆ. ಮನೆಯವರು ಮನೆ ಪುಟ್ಟ ನೋಡಿ ಪೂಜೆ ಮಾಡಲಿಕ್ಕೆ, ಮನೆ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಈ ಸಾರಿ ನಮ್ಮ ದೊಡ್ಡ ಮಗ ಸೆಕೆಂಡ್ PU ಇರೋದ್ರಿಂದ ಅವನಿಗೆ ರಜಾ ಇಲ್ಲ, ಪಾಪುಗೆ ರಜಾ ಸಿಗಲಿಲ್ಲ. ನಾವು ಅವನಿಗೆ ಹಬ್ಬಕ್ಕೆ ಬಾ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಈಗ ಸೆಕೆಂಡ್ PUC ಇರೋದ್ರಿಂದ ಓದೋದು ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವ. ಹಾಗಾಗಿ ಜೊತೆಗೆ ಅವನು ಓದ್ತಾ ಇರೋದು ಬೆಂಗಳೂರಲ್ಲಿ. ಸೊ ನಮ್ಮ ಕಡೆ ಪಂಚಮಿ ಹಬ್ಬದ ವಿಶೇಷ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಅವನಿಗೆ ರಜಾ ಕೂಡ ಇಲ್ಲ ಕಾಲೇಜ್ಗೆ. ನಾವು ಕೂಡ ಕರೆಯೋದಕ್ಕೆ ಹೋಗಲಿಲ್ಲ. ಪಾಪು ಕೂಡ ನನಗೆ ಓದೋದೆಲ್ಲ ಜಾಸ್ತಿ ಇರುತ್ತೆ, ನಾನು ಬರಲ್ಲ. ಮುಂದಿನ ವರ್ಷಕ್ಕೆ ನಂದು ಸೆಕೆಂಡ್ PUC ಆಗಿರುತ್ತೆ, ಫ್ರೀ ಇರ್ತೀನಿ, ಆವಾಗ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಪಾಪು ಹೇಳ್ದ. ಹಾಗಾಗಿ ಈ ವರ್ಷ ಪಾಪು ಮಿಸ್ ಆಗಿದ್ದಾನೆ. ಆದರೆ ಅಕ್ಕನ ದೊಡ್ಡ ಮಗಳು ಚಿನ್ನು ಎಲ್ಲ ಬಂದಿದ್ದಾರೆ. ನಾನು ಕೂಡ ರೆಡಿ ಆಗಿಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಬಂದೆ ಪೂಜೆ ಮಾಡೋಣ ಅಂತಂದು. ಅಷ್ಟೊತ್ತಿಗೆ ಅಕ್ಕ ತಂಗಿದು, ಆಮೇಲೆ ಅಕ್ಕನ ಮಗಳು ಮಿತ್ತುದು, ಮನು ಪುಟ್ಟಂದು ಎಲ್ರದ್ದು ಪೂಜೆ ಆಗಿತ್ತು. ನೋಡಿ ಅಕ್ಕ ನಾನು ಕೂತ್ಕೊಂಡ್ವಿ ಸುಮ್ಮನೆ ದೇವ್ರ ಮುಂದೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಹಾಗೆ ನಂದು ಇನ್ನೂ ಪೂಜೆ ಆಗಿರಲಿಲ್ವಲ್ಲ, ನಾನು ಪೂಜೆ ಮಾಡ್ತೀನಿ ಅಂತ ಕೂತ್ಕೊಂಡೆ. ಮನೆಯೆಲ್ಲ ಸೇರಿಕೊಂಡು ಈ ಥರ ಮನೆ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಪೂಜೆನೂ ಸಹ ಮಾಡಿದ್ವಿ ಎಲ್ಲರೂ. ಮನೆ ದೇವರು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾವು ನಾಗಪ್ಪನಿಗೆ ಹಾಲು ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಅಕ್ಕತ್ತು ಹಾಲು ತುಪ್ಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾಗಪ್ಪನಿಗೆ ಹಾಲು ತುಪ್ಪ ಎರೆಯೋದು ಅಂತಂದರೆ ಬಹಳ ಮುಖ್ಯವಾದ್ದು. ಹಾಗಾಗಿ ಫ್ರೆಶ್ ಆಗಿರೋ ತುಪ್ಪ, ಆಮೇಲೆ ಫ್ರೆಶ್ ಆಗಿರ್ತಕ್ಕಂಥ ಹಾಲು ಎಲ್ಲ ತೊಗೊಂಡ್ವಿ. ಅಮ್ಮನೂ ಸಹ ರೆಡಿಯಾಗಿದ್ದಾರೆ. ಅಮ್ಮ ನಾನು ಇಬ್ಬರು ಸೇರಿ ಅಡುಗೆ ಮಾಡಿಬಿಟ್ಟು ಮತ್ತೆ ನಾವು ರೆಡಿ ಆಗಿಬಿಟ್ಟು ಬಂದ್ವಿ ಪೂಜೆಗೆ ಅಂತ ಹೇಳಿ. ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆಯಾ ನಮ್ಮ ಮನೆಯದು ಪೂಜೆ. ಎಲೆ ಅಡಿಕೆ, ಹಣ್ಣು, ಹೂವು, ತೆಂಗಿನಕಾಯಿ, ಆಮೇಲೆ ಕೈ ಕಟ್ಕೊಳ್ಳಿಕ್ಕೆ, ಕಂಕಣ ಕಟ್ಕೊಳ್ಳಿಕ್ಕೆ ಅರಿಶಿನ ದಾರ, ಆಮೇಲೆ ಅಕ್ಷತೆ ಕಾಳು. ನಾಗಪ್ಪನಿಗೆ ಅರಿಶಿನ ಕುಂಕುಮನೂ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ವಿಭೂತಿ ಸಹ. ನಾನು ಮನೆಗೆ ಗೋವಿಂದಂ ನಾರಾಯಣ ಆಮೇಲೆ ನಮ್ಮ ಕಡೆ ಗೋವಿಂದಾರ್ಚ್ಯುತಗಿರಿಯ ಮೇಲಿನ ತಮಟ ಅಂತ ಮಾಡ್ತೀವಿ. ತಮಟ ಕೂಡ ಕಟ್ಟಿದ್ವಿ ನಾವು. ಉಂಡಿಗಳನ್ನು ಮಾಡೋದ್ರ ಜೊತೆಗೆ ಹಸೆಕ್ಕಿ ತಮಟ ಅಕ್ಕಿಯಿಂದ ಮಾಡ್ತಾರೆ. ಅದು ಹಸಿ ಅಕ್ಕಿ ಅಂತ ಯಾಕಂತಾರೆ ಅಂದರೆ ಜಸ್ಟ್ ಅಕ್ಕಿನ ಫ್ಲೋರ್ ಮಿಲ್ಗೆ ಹಾಕಿಸ್ಬಿಟ್ಟು ನಾವು ಅದನ್ನು ಹಿಟ್ಟು ಮಾಡಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಕಲಸೋದು ಅಷ್ಟೇ ಗಟ್ಟಿಗೆ. ತುಂಬ ರುಚಿಯಾಗಿರುತ್ತೆ ಅದು ತಿನ್ನಲಿಕ್ಕೆ. ನಮ್ಮ ಕಡೆ ಎಲ್ಲ ಪೂಜೆಗೆಲ್ಲ ಹೋದಾಗ ಹಸೆಕ್ಕಿ ತಮಟದ ಜೊತೆಗೆ ನೋಡಿ ತಗೊಂಡಿದ್ದೀನಲ್ಲ, ಇದನ್ನೇ ಆ ಥರ ಒಂದು ದೊಡ್ಡ ಗೋಲಿ ಥರ ಮಾಡಿರ್ತೀವಿ, ಚೆಂಡು ಥರ. ಆಮೇಲೆ ಒಂದಷ್ಟು ಮಿಕ್ಕಿಗಳನ್ನ ಕಟ್ಟಿರ್ತೀವಿ. ಕಾಯಿ ಜೊತೆ, ಹಸಿ ಕಾಯಿ ಜೊತೆ ಅದು ಮಿಕ್ಸ್ ಮಾಡ್ಕೊಂಡು ಕಾಂಬಿನೇಷನ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ಹಸೆಕ್ಕಿ ತಮಟ ತಿಂದರೂ ಕೂಡ ಸ್ವರ್ಗ ಇದ್ದಂಗೆ ಅಷ್ಟು ರುಚಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ನಾನು ನಮ್ಮ ಮನೇಲಿ ಮನೆ ದೇವರು ಪೂಜೆ ಮಾಡಬೇಕಾದ್ರೆ ಅಕ್ಕ ರೆಡಿಯಾಗಿದ್ದಾರೆ, ಇದಕ್ಕೆ ಹೋಗೋಣ ಅಂತಂದು, ನಾಗಪ್ಪಂಗೆ ಹಾಲು ಎರೆಯೋದಕ್ಕೆ ಹೋಗೋಣ ಅಂತ. ಅಮ್ಮ, ನಾನು, ಅಕ್ಕ ಮಿತಾಲಿ, ಅಕ್ಕನ ಮಗಳು ಚಿನ್ನು ಅಂತ ಕರಿತೀವಿ ನಾವು ಮನೇಲಿ. ಬಟ್ ಅವಳ ಹೆಸರು ಮಿತಾಲಿ ಕೆ ಗೊಂಚಿಕಾರ್ ಅಂತ ಹೇಳ್ಬಿಟ್ಟು. ಅವಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ. ಸೊ ಎಲ್ಲ ರೆಡಿ ಆದ್ವಿ, ಹೋಗೋಣ ಅಂತ ಕೆಳಗೆ ಬರ್ತಾ ಇದ್ವಿ. ಹಾಗೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡು ನಾವು ವಾಸ ಮಾಡ್ತಕ್ಕಂಥ ಮನೆ ಮುಂದೆ ನಿಂತ್ಕೊಂಡು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಎಲ್ಲರೂ. ನಮ್ಮ ಚೋಟುನೇ ಫೋಟೋ ತೆಗೀತು, ಮತ್ತು ಅವನು ಕೂಡ ಒಂದು ಸೆಲ್ಫಿ ತಕ್ಕೊಂಡ. ನೋಡಿ ಚೋಟು ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ, ನಮ್ಮ ಚಿಕ್ಕ ಮಗ ಗೊಹಿಲ್ ಅವನು. ನಾವು ಅವನಿಗೆ ಚೋಟು ಚೋಟು ಅಂತೀವಲ್ಲ, ಚೋಟು ಅನ್ನಂಗೆ ನಮಗಿನ್ನೂ ಸಣ್ಣ ಪಾಪು ಅನ್ನಂಗೆ. ನೋಡಿ ದೊಡ್ಡಮ್ಮನ ಜೊತೆಗೂ ಅಮ್ಮನ ಜೊತೆಗೂ ಫೋಟೋಗೆ ಬಂದು ನಿಂತ್ಕೊಟ್ಟು ಬಂದ್ವಿ ನಾವು. ಬ್ಯಾಡಗಿನಲ್ಲಿ ಕರೆಂಟ್ KEB ಆಫೀಸ್ ಇದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿದೆ ನಾಗರ ವಿಗ್ರಹ. ನನಗೆ ಸುಮಾರು ವರ್ಷದ ಮುಂಚೆ ನಾನು ಇಲ್ಲಿ ಬರ್ತಾ
ಪಕ್ಕಕ್ಕೆ ಸ್ವಾಮಿದು ದೇವಸ್ಥಾನ ಕೂಡ ಇದೆ. ಜೊತೆಗೆ ನಮ್ಮ ಮನೆ ದೇವರು ಸಹ ಆಂಜನೇಯ ಸ್ವಾಮಿನೇ ಅಲ್ಲ. ಹಾಗಾಗಿ ನನಗೆ ಈ ಪ್ಲೇಸಿಗೆ ಬರೋದು ಅಂದರೆ ನನಗೆ ತುಂಬ ಇಷ್ಟ. ಇಲ್ಲಿ ನಾಗಪ್ಪನ ಮಾಡೋದು ಅಂತಂದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಅಲ್ಲಿ ಆವರಣ ಎಲ್ಲ ಚೆನ್ನಾಗಿದೆ, ಪಾರ್ಕ್ ಥರ ಎಲ್ಲ ಇದೆ, ಗಿಡಗಳು ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಅದ್ರ ಜೊತೆಗೆ KEB ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವರು ಕೂಡ ಈ ದೇವಸ್ಥಾನದ ಪೂಜಾರಿ ಇದ್ದಾರಲ್ಲ, ಅವರೆಲ್ಲ ತುಂಬ ಚೆನ್ನಾಗಿ ಅದರದ್ದು ದೇವ್ರದ್ದು ಅಲಂಕಾರ ಎಲ್ಲ ಮಾಡಿರ್ತಾರೆ. ನಾವು ಬೆಳಿಗ್ಗೆ ಹೋಗೋ ಅಷ್ಟೊತ್ತಿಗೆ ಆಗಲೇ ದೇವಸ್ಥಾನದ ಪೂಜೆ ಜೊತೆಗೆ ನಾಗರಕಲ್ ಪೂಜೆ ಸಹ ಪೂಜಾರರೇ ಮಾಡಿದರು. ನಾವು ಸಹ ಮಾಡೋಣ ಅಂತ ಹೋದ್ವಿ. ತುಂಬ ಗಾಳಿ ಇತ್ತು, ಹೊರಗಡೆ ಪ್ಲೇಸಲ್ಲಲ್ವ ಅದು, ವಿಚಿತ್ರ ಗಾಳಿ ಬೀಸ್ತಾ ಇತ್ತು. ನಾನು ನಾಗಪ್ಪಂಗೆ ಎಷ್ಟು ಸಾರಿ ಹೂವು ಇಟ್ಟರೂ ಸಹ ನಾಗಪ್ಪ ವರ ಕೊಡ್ತಾ ಇದ್ದಾರೇನೋ ಅನ್ನೋ ಥರ ಅದು ಪದೇ ಪದೇ ಬಿದ್ದು ಹೋಗ್ತಾ ಇತ್ತು. ನಾಗಪ್ಪನಿಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೆ. ಸೊ ನಾಗರಂಗೆ ಎಡೆಯಿಂದ ಮುಡಿವರೆಗೂ ಅಂತಾರಲ್ಲ, ಅಂದರೆ ನಾಗಪ್ಪನ ಎಡೆಯಿಂದ ಬಾಲದವರೆಗೂ ಸಹ ನಾಗಪ್ಪನಿಗೆ ಅರಿಶಿನ ಕುಂಕುಮ ಎಲ್ಲನವನ್ನು ನಾನು ಇಟ್ಟೆ. ಆಮೇಲೆ ಅರಿಶಿನ ಕುಂಕುಮ ಇಡೋದ್ರ ಜೊತೆಗೆ ನಾಗಪ್ಪನಿಗೆ ವಿಭೂತಿ ಸಹ ತುಂಬ ಶ್ರೇಷ್ಠ. ಆಮೇಲೆ ನಾಗಪ್ಪನಿಗೆ ಯಾವಾಗಲೂ ಪ್ರತಿ ವರ್ಷ ನಾನು ನೋಡಿ ಯಾವಾಗಲೂ ಪ್ರತಿ ವರ್ಷ ಟರ್ಕಿ ಟವಲ್ಲೇ ತರೋದು ನಾನು ನಾಗಪ್ಪನಿಗೆ ಏರ್ಸೋದಕ್ಕೆ ಅಂತಾರೆ ನಮ್ಮ ಕಡೆ ಎಲ್ಲ. ಬಟ್ ಈ ಕಡೆ ಬಟ್ಟೆ ವಸ್ತ್ರಗಳನ್ನು ದೇವರಿಗೆ ಏರಿಸ್ತಾರೋ ಹೆಂಗೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮೂರ ಸೈಡಲ್ಲೆಲ್ಲ ಬಟ್ಟೆ ಏರಿಸ್ತಾರೆ ನಾಗಪ್ಪನಿಗೆ. ಅದು ಗಂಡು ಮಕ್ಳದ್ದು ಬಟ್ಟೆ ಜಾಸ್ತಿ ಇಡೋದು. ನಾನು ಅಷ್ಟೇ ಪ್ರತಿ ವರ್ಷ ನಮ್ಮ ಮನೇಲಿ ಟರ್ಕಿ ಟವಲ್ಲೇ ತೊಗೊಂಬರೋದು. ಅದನ್ನು ಪ್ರತಿ ವರ್ಷ ಇದ್ರ ಜೊತೆಗೆ ಏನಂತಾರೆ ಉಡಿ ಜೊತೆಗೆ ನಮ್ಮ ತಂದೆಯವ್ರಿಗೆ ಕೊಡ್ತೀನಿ ನಾನು ಅದನ್ನು. ಈ ವರ್ಷವೂ ಅಷ್ಟೇ ಟರ್ಕಿ ಟವಲ್ಲೇ ತೊಗೊಂಬಂದಿದ್ವಿ ಅಪ್ಪಾಜಿಗೆ ಅಂತಲೇ. ಸೊ ಅದನ್ನು ಸಹ ನಾಗಪ್ಪನಿಗೆ ಏರಿಸ್ದೆ. ಆಮೇಲೆ ನಾಗಪ್ಪನಿಗೆ ಎಡೆ ಹಾಕ್ಬೇಕಲ್ವ, ಈ ಕಡೆ ನೋಡಿ ಅದು ಕೂಡ ಬಿದ್ದು ಬಿದ್ದು ಹೋಗ್ತಾ ಇತ್ತು ಗಾಳಿಗೆ. ಮೇಲಕ್ಕಿಟ್ಟರೆ ನಿಲ್ತಾ ಇರಲಿಲ್ಲ. ಅಮ್ಮ ಅಕ್ಕ ಇಬ್ಬರೂ ನಾಗಪ್ಪನಿಗೆ ಎಡೆ ಮಾಡ್ಕೊಂಡು ತೊಗೊಂಬಂದಿದ್ವಲ್ಲ, ಎಲೆ, ಅಡಿಕೆ, ಆಮೇಲೆ ಎಂಥದ್ದು ಸ್ವಲ್ಪ ಕಡಲೆಕಾಳು, ಕಡಲೆಬೇಳೆ, ಆಮೇಲೆ ಅಕ್ಕಿನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿರ್ತೀವಿ. ಅದನ್ನು ನೆಲಗಡಲೆ ನೆನೆಸಿದ ಅಕ್ಕಿ ನೆಲಗಡಲೆ ಅಂತ ಕೂಡ ಕರೀತಾರೆ. ಅದು ತುಂಬ ಶ್ರೇಷ್ಠ. ಪೂಜೆಗೆ ಇಡಬೇಕಾದ್ರೆ ಅದನ್ನು ಸಹ ಇಟ್ಟಿರ್ತಾರೆ. ಆಮೇಲೆ ಫಲ ಅಂತಲೇ ಏನಲ್ಲ, ಒಟ್ಟು 5 ಅಂಶಗಳನ್ನು ನಾವು ಪಂಚಮಿ ಅಲ್ಲ, ನಾಗಪ್ಪನಿಗೂ ಎಡೆ ಹಾಕಬೇಕಾದ್ರೆ 5 ಅಂಶದ್ದೇ ಎಲೆ, ಅಡಿಕೆ, ಹಣ್ಣು, ಆಮೇಲೆ ತಂಬಿಟ್ಟು, ನಮ್ಮ ಕಡೆ ವಿಶೇಷವಾಗಿ ಹಸೆಕ್ಕಿ ತಮಟ ಅಂತ ಮಾಡ್ತೀವಲ್ಲ ಅದು ತಮಟ, ಆಮೇಲೆ ಯಾವುದಾದ್ರೂ ಒಂದು ಹಣ್ಣು. ನಾನು ಪಂಚಮಿ ಹಬ್ಬಕ್ಕೆ ಉಂಡೆ ಮಾಡಿದ್ನಲ್ಲ, ಉಂಡೆಗಳನ್ನು ಸಹ ನಾಗಪ್ಪನಿಗೆ ನೈವೇದ್ಯ ಮಾಡೋಣ ಅಂತ ತೊಗೊಂಬಂದಿದ್ದೆ. ಸೊ ಎಲ್ಲ ಎಡೆಗೂ ಉಡಿಗೆ ಒಂದೊಂದು ಪಂಚಮಿ ಉಂಡೆಗಳನ್ನು ಇಡ್ತಾ ಹೋದ್ವಿ. ನಾಗಪ್ಪನ ನಾಗರಕಲ್ಲು ವಿಗ್ರಹಕ್ಕೆ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಟಿಪ್ಸ್ ಇದೆ. ನಾನು ಕ್ಲಿಪ್ ತೊಗೊಂಬಂದಿದ್ದೆ, ಅದನ್ನು ಹಾಕೋತಾ ಇದ್ದೆ. ಈಗ ತಮಟಗಳನ್ನು ಜೋಡಿಸ್ತಾ ಇದ್ವಿ ಎಲ್ಲದಕ್ಕೂ. ಸೀರೆ ಹಾಕ್ಕೊಂಡಿರ್ತೀವಲ್ಲ, ಸೀರೆಗೆ ಹಿಂಗೆ ಕಟ್ಕೋಬೇಕಲ್ಲ, ಸಿಗಿಸ್ಕೊಳ್ಳೋಕ್ಕೆ ಆಗದೇ ಇದ್ದಾಗ ಒಟ್ಟು ಸಿಕ್ಕಿಸ್ಕೊಂಡು ಅದು ಸೀರೆ ಎಲ್ಲ ಸುಕ್ಕಾಗುತ್ತೆ ಅಂದಾಗ ನೋಡಿ, ನಾನು ಈಗ ಕ್ಲಿಪ್ ತೋರಿಸಿದ್ನಲ್ಲ ಆ ಥರ ಒಂದು ಕ್ಲಿಪ್ ಹಾಕ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಸೀರೆನೂ ಹಾಳಾಗೋದಿಲ್ಲ, ಸುಕ್ಕು ಆಗೋದಿಲ್ಲ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಇದೊಂದು ಟಿಪ್ಸ್ ಇದು. ನಾಗಪ್ಪನಿಗೆ ವಿಭೂತಿ ಹಚ್ಚಿದು ಮರ್ತುಬಿಟ್ಟಿದ್ದೆ ನಾನು, ಅಮ್ಮ ಕೊಟ್ಟರು ವಿಭೂತಿ ಹಚ್ಚು ಅಂತ. ಆಮೇಲೆ ಇದು ನೋಡಿ ಗೆಜ್ಜೆ ವಸ್ತ್ರ ಅಂತೀವಿ ನಮ್ಮ ಕಡೆ, ಇದನ್ನು ಹತ್ತಿಯಿಂದ ಮಾಡಿರ್ತಾರೆ. ಇದನ್ನು ಅಮ್ಮನೇ ಮಾಡಿದ್ರು ಮನೆಯಲ್ಲಿ. ಅದನ್ನು ಕೂಡ ನಾಗಪ್ಪನಿಗೆ ವಿಶೇಷವಾಗಿ ನೀವು ಯಾವ ಹೂವಿನ ಹಾರ ಹಾಕಲಿಲ್ಲ ಅಂದರೂ ಸಹ ಗೆಜ್ಜೆ ವಸ್ತ್ರ ಮಾತ್ರ ಬೇಕೇ ಬೇಕು. ನಾನು ಮನೆಯಿಂದ ಗೆಜ್ಜೆ ವಸ್ತ್ರ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಗೆಜ್ಜೆ ವಸ್ತ್ರ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಗೊತ್ತಾ ಸ್ನೇಹಿತರೆ, ಈ ಥರ ಹೊರಗಡೆ ಪೂಜೆ ಮಾಡೋಕ್ಕೆ ಅಂತ ಏನಕ್ಕಾದರೂ ಬಂದಾಗ ಭೂತಪ್ಪಂಗೆ ಈ ಥರ ನಾಗಪ್ಪನ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ಒಂದು ಊದಿನ ಕಡ್ಡಿಗೆ ಬೆಂಕಿ ಪಟ್ಟಣದಿಂದ ಹಚ್ಕೊಳ್ಳೋದು, ಊದಿನ ಕಡ್ಡಿ ಹಚ್ಚೋದು ಎಷ್ಟು ಕಷ್ಟ ಅನ್ನೋದು ನಿಮಗೂ ಇದು ಅನುಭವಕ್ಕೆ ಬಂದಿದೆಯಾ ಫ್ರೆಂಡ್ಸ್? ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನೋಡಿ, ಮನುಪುಟ, ಚೋಟು ಮತ್ತು ಚಿನ್ನು ಇಬ್ಬರು ಇಲ್ಲಿ ಯಾವುದೋ ಒಂದು 3 ಜನನೂ ಸೇರಿಕೊಂಡು ಗಿಡದ ಸಂದಿಗೆ ಹೋದರು. ಆಗಲಿಲ್ಲ, ಗಾಳಿ ಜಾಸ್ತಿ ಆಯಿತು.
ಮತ್ತು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತಲ್ಲ, ಈಗ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿದ್ದಾರೆ. ನೀವು ನಂಬ್ತಿರೋ ಇಲ್ವೋ ಸ್ನೇಹಿತರೆ, ನಾನು ಆ ಬೆಂಕಿಪಟ್ಟಣದಲ್ಲಿ ಎಷ್ಟು ತಂದಿದ್ದೀನೋ ಅಷ್ಟು ಬೆಂಕಿ ಕಡ್ಡಿಗಳನ್ನ ಗೀಚಿ ಎಸ್ತಿದ್ದಾರೆ. ಒಂದು 5 ಊದಿನ ಕಡ್ಡಿ ಹಚ್ಚಕ್ಕೆ ಮಾತ್ರ ತುಂಬ ಹರಸಾಹಸ ಪಟ್ಟಿದ್ದಾರೆ. ಈಗೇನು ಸ್ವಲ್ಪ ಪ್ರಯತ್ನ ಪಟ್ಟು ಸ್ವಲ್ಪ ನೋಡಿ ಹತ್ಕೋತಾ ಇದೆ. ಅಬ್ಬಾ, ಥ್ಯಾಂಕ್ ಯು ದೇವರೇ. ನಾಗಪ್ಪಂಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂದ್ಕೊಂಡ್ವಿ. ಯಾಕಂದರೆ ಬೆಂಕಿಪಟ್ಟಣದಲ್ಲಿರೋ ಬೆಂಕಿ ಕಡ್ಡಿಗಳೆಲ್ಲ ಖಾಲಿ ಆಗ್ತಾ ಬಂದ್ರೂ ಅಷ್ಟು ಗಾಳಿ ಇರೋದ್ರಿಂದ ನಮಗೆ ಊದಿನ ಕಡ್ಡಿ ಹಚ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟು ಪಾಪ ದೇವಸ್ಥಾನದಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ದೀಪ ಹಚ್ಚಿಟ್ಟೋಗಿದ್ದಾರೆ. ಆದರೆ ಗಾಳಿಗೆ ಅದು ಎಲ್ಲಿ ನಿಲ್ಲಬೇಕು, ಗಾಳಿಗೆಲ್ಲ ಆರೋಗ್ಬಿಟ್ಟಿತ್ತು. ಅಂತೂ ಇಂತೂ ಕೊನೆಗೂ ಊದಿನ ಕಡ್ಡಿ ಹಚ್ಚಿದ್ವಿ. ಹಚ್ಕೊಂಡು ಬಂದು ನೋಡಿ ಭಕ್ತಿಯಿಂದ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀವಿ. ಮನುಪುಟ್ಟ ಅಲ್ಲೇ ಇದ್ದರು. ಅಯ್ಯೋ, ದಂಪತಿ ಸಮೇತನೇ ಪೂಜೆ ಮಾಡ್ಬೋದಲ್ಲ ಅಂತ ನನಗನ್ನಿಸ್ತು. ನೋಡಿ ಕರಿತಾ ಇದ್ದೀನಿ ಆ ಕ್ಷಣಕ್ಕೆ. ಒಬ್ಬಳೇ ಮಾಡ್ತಾಯಿದ್ದೀನಿ ಪೂಜೆ, ನೀವು ಬನ್ನಿ ಜೊತೆಗೆ ಅಂತ. ನಾಗಪ್ಪನಿಗೆ ಯಾವಾಗಲೂ ದಂಪತಿ ಸಮೇತ ಪೂಜೆ ಮಾಡಿದ್ರೆ ಒಳ್ಳೆಯದು. ನಿನ್ನ ಪೂಜೆ ಆಯ್ತಲ್ಲ, ಅದಕ್ಕೆ ಅಕ್ಕ ನಮ್ಮ ಕಡೆ ಅಕ್ಕುಸ್ತಿ ಕಾಳು ಅಂತೀವಿ. ಅದು ನಿಜವಾಗ್ಲೂ ಅದನ್ನು ಏನಂತಾರೆ, ನಿಮ್ಮ ಕಡೆ ನೀವೇನಂತೀರ? ಏನದು ಅಕ್ಕುಸ್ತಿ ಕಾಳು ಅಂತಂದರೆ ಅಕ್ಕಿ, ಅದಕ್ಕೆ ಅರಿಶಿನ ಹಾಕ್ಬಿಟ್ಟು ಅದನ್ನು ನಾವು ಅಕ್ಷತೆ ಕಾಳು ಅಂತ ಮಾಡ್ಕೋತೀವಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಣೆಗೆ ಅಂಟ್ಕೊಳ್ಳೋದು. ತಂದೆ ತಾಯಿ ಮೇಲೆ ಪ್ರೀತಿ ಯಾರಿಗಿರುತ್ತೋ ಅವ್ರಿಗೆ ಜಾಸ್ತಿ ಅಂಟ್ಕೋತವೆ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ಆಮೇಲೆ ಜಾಸ್ತಿ ಅತಿ ಬುದ್ಧಿವಂತರು ಯಾರಿರ್ತಾರೋ ಅವ್ರಿಗೆ ಜಾಸ್ತಿ ಅಂಟ್ಕೊಳ್ಳುತ್ತೆ ಅಂತ ಎಲ್ಲ ಸುಮ್ಮನೆ ಈ ಒಂದು ಪೂಜೆ ಒಳಗೆ ನಾವು ಆ ಥರ ತಮಾಷೆ ಮಾಡ್ತಾ ಇರ್ತೀವಿ. ಸೊ ಎಲ್ರಿಗೂ ಅಕ್ಕ ಅಕ್ಕುಸ್ತಿ ಕಾಳು ಹಣೆಗಿಡ್ತಾ ಇದ್ದಾಳೆ. ನಾನು ಅದ್ರ ಜೊತೆಗೆ ಅರಿಶಿನ ಕುಂಕುಮ ಕೂಡ ನಾನು ಕೊಡ್ತಾಯಿದ್ದೀನಿ. ಅಮ್ಮಂಗೆ, ಅಕ್ಕನಿಗೆ ಮತ್ತು ಚಿನ್ನೋಗೆ. ಅಕ್ಕ ಕೂಡ ಅಕ್ಕುಸ್ತಿ ಕಾಳನ್ನ ಹಣೆಗೆ ಇಡ್ತಾ ಇದ್ದಾಳೆ. ಯಾರ ಹಣೆಯಲ್ಲಿ ಜಾಸ್ತಿ ಅಕ್ಕುಸ್ತಿ ಕಾಳು ಬಂದಿದೆಯೋ ಅವರಿಗೆ ಅಪ್ಪ ಅಮ್ಮನ ಮೇಲೆ ತುಂಬ ಪ್ರೀತಿ ಇದೆ ಅಂತ, ಆಮೇಲೆ ಅವರು ತುಂಬ ಬುದ್ಧಿವಂತರಿದ್ದಾರೆ ಅಂತ. ಸೊ ಈ ಥರ ಎಲ್ಲ ಅಂತ ಇರ್ತಾರೆ. ನಾವು ಈ ಪ್ರತಿ ವರ್ಷ ನಾಗಪ್ಪನ ಪೂಜೆಗೆ ಹೋದಾಗ ಇದನ್ನೊಂದು ಪರೀಕ್ಷೆ ಮಾಡ್ಕೋತಾ ಇರ್ತೀವಿ ಯಾವಾಗಲೂ. ಎಲ್ಲರೂ ಅಷ್ಟೇ ಈ ಥರ ಹಿಂಗೆ ಹಣೆಗೆ ಅಕ್ಷತೆ ಕಾಳನ್ನು ಅಕ್ಕುಸ್ತಿ ಕಾಳು ಅಂತೀವಿ ನಾವು ಅದನ್ನು. ಬಟ್ ನಿಮ್ಮ ಕಡೆ ನೀವೆಲ್ಲ ಯಾವ ಥರ ಅಂತಿರೋ ಗೊತ್ತಿಲ್ಲ ನನಗೆ. ನೋಡಿ ನಮ್ಮ ಚಿನ್ನು ಕೂಡ ಇಟ್ಕೊಂಡು ನಾವು 3 ಜನ, ನಾನು ಮನುಪುಟ್ಟ ಮತ್ತು ನಮ್ಮ ಚೋಟು. ನಮ್ಮ ತ್ರಿಜು ಇಲ್ಲ, ಬುಜ್ಜಿಗೆ ರಜಾ ಇಲ್ಲ ಮುಂದಿನ ವರ್ಷಕ್ಕೆ. ನಾಗಪ್ಪನಿಗೆ ನಾನು ಅದೇ ಕೇಳಿಕೊಂಡೆ, ಮಗಂದು 2nd PUC ಎಕ್ಸಾಮು ತುಂಬ ಚೆನ್ನಾಗಿ ಬರೆದು ಒಂದು ಒಳ್ಳೆ ಫಲಿತಾಂಶ ಬರಲಿ. ಮುಂದಿನ ವರ್ಷ ನಾಗಪ್ಪನ ಪೂಜೆ ಮಾಡೋ ಅಷ್ಟೊತ್ತಿಗೆ ಅವನು ಬಂದಿರ್ತಾನೆ, ಎಲ್ಲರೂ ಸಂತೋಷದಿಂದ ಪೂಜೆ ಮಾಡ್ತೀವಿ ಅಂತ ಕೇಳಿಕೊಂಡೆ ನಾನು. ಅಮ್ಮನೂ ಎಲ್ಲ ಕೊಡ್ತಾ ಇದ್ದಾರೆ, ಪೂಜೆಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಪೂಜೆ ಆಯ್ತಲ್ವಾ, ನಮ್ಮ ಕಡೆ ಅಂಗದಾರ ಅಂತ ಕರಿತೀವಿ. ಬಟ್ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಕಂಕಣ ಅಂತ ಕರೀತಾರೆ. ಅದನ್ನು ಪೂಜೆಗೆ ಇಟ್ಟಿರ್ತೀವಿ ನಾವು ನಾಗಪ್ಪನಿಗೆ. ಎಲ್ಲ ಕಂಕಣಗಳನ್ನು ಮನೆಯಿಂದ ಮಾಡ್ಕೊಂಡೋಗಿ, ಅಂದರೆ ಅಂಗದಾರ ಅಂತಾರೆ. ಮೊದಲೆಲ್ಲ ಆದರೆ ಬಿಳಿ ದಾರನೇ ಒಂದು 9 ಸುತ್ತು ಏನಾದರೂ ಸುತ್ತಬಿಟ್ಟು ಅದಕ್ಕೆ ಅರಿಶಿನ ಹಚ್ತಾ ಇದ್ವಿ. ಇವಾಗಿನ ಕಾಲದಲ್ಲಿ ಅರಿಶಿನ ಇರ್ತಕ್ಕಂಥದ್ದೇ ದಾರನೇ ರೆಡಿ ಸಿಗುತ್ತೆ. ನಾವು ಅದನ್ನೇ ತೊಗೊಂಬಂದಿದ್ವಿ. ಅದನ್ನು ಅಕ್ಕ ಮನೆಯಲ್ಲಿ ಕೂತ್ಕೊಂಡು ರೆಡಿ ಮಾಡ್ತಾಯಿದ್ರು. ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂದರೆ ವೀಳ್ಯದೆಲೆನ ತೆಳುಗಿರೋದನ್ನು ತೊಗೊಂಡು ನೀಟಾಗಿ ರೋಲ್ ಮಾಡಿಬಿಟ್ಟು ಕಟ್ಟಿ ಅದ್ರ ಮೇಲೆ ಒಂದು ಹೂವಿಟ್ಟು ಕಟ್ತಾರೆ. ಅದನ್ನು ಕಂಕಣ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ನಮ್ಮ ಕಡೆ ಅಂಗದಾರ ಅಂತ ನಾವು ಕರಿತೀವಿ. ಸೊ ಅದನ್ನು ಅಮ್ಮ ದೊಡ್ಡವರಲ್ವ, ಹಿರಿಯರಲ್ಲ, ಅವ್ರ ಕಡೆಯಿಂದ ಕಟ್ಟಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಅಮ್ಮನ ಕಡೆಯಿಂದನೇ ಕೈಗೆ ಕಂಕಣನ ಕಟ್ಟಿಸ್ಕೊತಾ ಇದ್ವಿ, ಅಂಗದಾರನ ಕಟ್ಟಿಸ್ಕೊತಾ ಇದ್ವಿ. ಈ ವರ್ಷ ಅಕ್ಕನ ದೊಡ್ಡ ಮಗಳು ಇಬ್ಬರಷ್ಟೇ ಬಂದಿದ್ದು. ಯಾಕಂದರೆ ಅಕ್ಕನ ಮಗಳು ಚಿಕ್ಕವಳು ಸೋನುಗೆ ಎಕ್ಸಾಮ್ ನಡೀತಾ ಇತ್ತು. ಆ ಕಾರಣಕ್ಕೆ ಅವಳು ಬರೋಕ್ಕಾಗಲಿಲ್ಲ. ಅವಳು ಬರೋದಿಲ್ಲ, ಚಿಕ್ಕ ಮಗಳು ಸೋನು ಬರಲ್ಲ ಅಂತೇಳ್ಬಿಟ್ಟು ಅವಳನ್ನು ನೋಡ್ಕೊಳ್ಳೋಕ್ಕೆ ಅಂತ ನಮ್ಮ ಭಾವ ಅವರು ಕೂಡ ಊರಲ್ಲೇ ಉಳ್ಕೊಂಡ್ರು ಶಿರಾದಲ್ಲಿ. ಇಲ್ಲ ಅಂದಿದ್ರೆ ಅಕ್ಕಂದು ಫುಲ್ ಫ್ಯಾಮಿಲಿ 4 ಜನ ಬಂದಿರ್ತಾಯಿದ್ರು. ಭಾವ, ಸೋನು, ಮಿತಾಲಿ, ಅಕ್ಕನ ಹೆಸರು ರಶ್ಮಿ, ಅವರು ಎಲ್ಲ ಬರ್ತಾಯಿದ್ರು. ನಮ್ಮ ಲತಕ್ಕ ಅವರು ಕೂಡ ಬರೋರಿದ್ದರು. ಫೋನ್ ಮಾಡಿದ್ದೆ ನಾನು, ಅವ್ರಿಗೂ ಬನ್ನಿ ಅಂತ ಕರೆದೆ. ಅವರು ಬಂದಿದ್ದರೆ ತುಂಬ ಚೆನ್ನಾಗಿರೋದು. ಆದರೆ ಅವ್ರಿಗೆ ಮನೇಲಿ ಸ್ವಲ್ಪ ಕೆಲಸ ಭಾಳ ಇದ್ದಿದ್ದಕ್ಕೆ ರಜೆಗಳು ಕಡಿಮೆ ಬಂತು. ಅವ್ರಿಗೆ ರಜೆಗಳು ಸಾಕಾಗಲಿಲ್ಲ ಅಂತ ಬರಲಿಲ್ಲ ಅವರು. ಮುಂದಿನ ವರ್ಷ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತಾರೆ ನಮ್ಮ ಲತಕ್ಕ, ರೆಡ್ಡಿ ಅಣ್ಣ, ಅಂಕು ಎಲ್ಲ.
ನೋಡಿ ನಾವು 3 ಜನ ನಾಗಪ್ಪಂಗೆ ಅಕ್ಷತೆಯನ್ನು ಹಾಕ್ಬಿಟ್ಟು ಈಗ ಹಾಲು ತುಪ್ಪ ಬಿಡೋದು. ಹಾಲು ತುಪ್ಪ ಬಿಟ್ಟು ಅಣ್ಣನ ಮನೆ ಚೆನ್ನಾಗಿರಲಿ ಅಂತ ಹಾರೈಸ್ತಕ್ಕಂಥದ್ದು. ಅದಕ್ಕೆ ಇದನ್ನು ಸೋದರ ಸೋದರಿಯರ ಹಬ್ಬ ಅಂತ ಕರೀತಾರೆ. ಅಣ್ಣ ತಮ್ಮಂದರು ಅಕ್ಕ ತಂಗಿದಿರು ಸೇರಿ ಮಾಡ್ತಕ್ಕಂಥ ಹಬ್ಬನೇ ನಾಗರ ಪಂಚಮಿ ಹಬ್ಬ. ಇವಾಗ ನಾವೇನು ಕಂಕಣ ಕಟ್ತೀವಲ್ಲ, ಅದು ಅಣ್ಣಂದ್ರು ಮನೆ ಚೆನ್ನಾಗಿರಲಿ ಅಂತ ಹೆಣ್ಮಕ್ಳು ಹರಸಿ ಕಟ್ತಕ್ಕಂಥದ್ದು, ಅಣ್ಣ ಚೆನ್ನಾಗಿರಲಿ ಅಂತ. ಇದನ್ನೇ ರಾಖಿ ಅಂತ ಕರೆಯೋದು. ನಿಜವಾಗ್ಲೂ ಹೇಳೋದಾದರೆ ನಾಗಪ್ಪನ ಹಬ್ಬದಲ್ಲಿ ನಾವು ಕೈಗೆ ಏನು ಕಟ್ಕೋತೀವಲ್ಲ ಅದೇ ರಾಖಿ, ರಕ್ಷಾಬಂಧನ ಅಂತ ಕರೀತಕ್ಕಂಥದ್ದು. ಹಾಗಾಗಿ ನಮ್ಮ ಕಡೆ ರಾಖಿ ಕಟ್ಟೋದಕ್ಕಿಂತ ಇದು ಅಣ್ಣ ತಮ್ಮಗಳಿಗೆ ಅಂಗದಾರ ಕಟ್ಟೋದು, ಕಂಕಣ ಕಟ್ಟೋದೇ ಬಹಳ ವಿಶೇಷ. ಈ ಕಡೆ ರಾಖಿ ಹಬ್ಬನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಭಾಗದಲ್ಲೆಲ್ಲ. ನಮ್ಮ ಕಡೆನೂ ಮಾಡ್ತೀವಿ, ಮಾಡಲ್ಲ ಅಂತಂದೇನಲ್ಲ. ಬಟ್ ನಾಗಪ್ಪನ ಹಬ್ಬದಲ್ಲಿ ಹಾಲು ತುಪ್ಪ ಬಿಟ್ಬಿಟ್ಟು ಎಲ್ಲ ಅಣ್ಣ ತಮ್ಮಗಳಿಗೆ ಅಂಗದಾರ ಕಟ್ಟೋದು ವಿಶೇಷ. ಆಲ್ಮೋಸ್ಟ್ ಅದು ರಾಖಿ ಹಬ್ಬ ಅಂತಲೇ ಅರ್ಥ. ನೋಡಿ ಎಲ್ಲರೂ ಕಟ್ಟಿಸ್ಕೊಂಡ್ವಿ. ಈಗ ಅಂಗದಾರ ಕಟ್ಟಿಸ್ಕೊಂಡು ಎಲ್ಲರೂ ಸೇರಿಕೊಂಡು ನಾಗಪ್ಪಂಗೆ ತೆಂಗಿನಕಾಯಿ ಒಳಗೆ ಕರ್ಪೂರ, ಆಮೇಲೆ ತುಪ್ಪದ ಬತ್ತಿ ತೊಗೊಂಬಂದಿದ್ವಿ ಮನೆಯಿಂದನೇ. ಅದನ್ನು ಒಂದೇ ಕಡ್ಡಿ ಇತ್ತು ಬೆಂಕಿಪಟ್ಟಣದಲ್ಲಿ. ಹೆಂಗೋ ಮಗ ಚೋಟು ಒಂದೇ ಕಡ್ಡಿ ಒಳಗೆ ಹಚ್ಬಿಡ್ತು. ಭಾಳ ಖುಷಿ ಆಯಿತು. ಅದಕ್ಕೆ ಆರತಿ ಮಾಡೋಣ ಎಲ್ಲರೂ ಸೇರಿಕೊಂಡು ಅಂತ ಆರತಿ ಮಾಡ್ತಾಯಿದ್ವಿ ನಾಗಪ್ಪಂಗೆ. ಚಿನ್ನು ವಿಡಿಯೋ ಮಾಡ್ಕೋತಾ ಇದ್ಲು. ಚಿನ್ನು ಮಿಸ್ ಆಗಿಬಿಟ್ಲು ಆರತಿ ಮಾಡೋದಕ್ಕೆ. ಮತ್ತು ಇಲ್ಲ ಚಿನ್ನು ಬಂದು ಆರತಿ ಮಾಡಲಿ, ಜೊತೆಗೆ ಅವಳು ಹೆಣ್ಮಗಳಾಗ್ತಾಳಲ್ವ, ಹಾಗಾಗಿ ನಾಗಪ್ಪಂಗೆ ತೆಂಗಿನಕಾಯಿ ಹೊಡೀಲಿ ಅಂತ ನಾನು ಎಲ್ರಿಗೂ ಆರತಿ ಕೊಟ್ಟು ಮತ್ತು ಚಿನ್ನು ಕರೆಸ್ಕೊಂಡೆ ಆರತಿ ಮಾಡು ಅಂತಂದು. ಆರತಿ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡಿಲಿಕ್ಕೂ ಕೂಡ ಚಿನ್ನು ಕಡೆಗೆ ಕೊಟ್ಟೆ. ನಮ್ಮ ಚೋಟು ಹೊಡಿತೀನಿ, ನಾನು ತೆಂಗಿನಕಾಯಿ ಹೊಡಿತೀನಿ ಅಂತೂ ನಾವು ಮನೆಯಿಂದ ಬರಬೇಕಾದ್ರೆ ಒಂದೇ ತೆಂಗಿನಕಾಯಿ ತೊಗೊಂಬಂದಿದ್ದೆ. ಪಾಪುಗೆ ಅಂತ ಇನ್ನೊಂದು ತೊಗೊಂಬರ್ಬೇಕಾಗಿತ್ತು ಚೆನ್ನಾಗಿರೋದು. ಇಬ್ಬರು ಹೊಡಿಯೋರು ಒಂದೇ ತಂದಿದ್ದರಿಂದ ನಾನು ಚಿನ್ನುಗೆ ಹೇಳಿದೆ ಆರತಿ ಮಾಡಿಬಿಟ್ಟು ದೇವರಿಗೆ ನೀ ಉಳಿಸಿ ನೀನೇ ತೆಂಗಿನಕಾಯಿ ಹೊಡಿ ಅಂತ. ಚಿನ್ನು ಬಂದಿದ್ದಕ್ಕೆ ಮತ್ತೊಂದು ಸರಿ ನಾವೆಲ್ಲರೂ ಹೆಣ್ಮಕ್ಳು ಸೇರಿಕೊಂಡು ಆರತಿ ಮಾಡ್ತಾ ಇದ್ದೀವಿ. ನೋಡಿ ನಾಗಪ್ಪಂಗೆ ಆರತಿ ಮಾಡಬೇಕಾದ್ರೆ ಎಲ್ಲರೂ ಸೇರಿಕೊಂಡು ಚೈನ್ ಲಿಂಕ್ ಹಾಕ್ಕೊಂಡು ಎಲ್ಲರೂ ನಿಂತ್ಕೊಂಡ್ವಿ. ಒಟ್ಟಿಗೆ ಎಲ್ಲರೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ, ಹಾಗಾಗಿ ಚೈನ್ ಲಿಂಕ್ ಕೊಟ್ಕೊಂಡ್ವಿ ಒಬ್ರಿಗೊಬ್ರಿಗೆ. ನೋಡಿ ನಮ್ಮ ಚಿನ್ನು ಕೊನೆಗೆ ಆರತಿ ಮಾಡಿಬಿಟ್ಟು ಲಾಸ್ಟಿಗೆ, ಅವಳಿಗೆ ರೂಢಿ ಇಲ್ಲ, ಇನ್ನೂ ಹೊಸದಾಗಿ ಮಾಡ್ತಾ ಇರೋದು, ಕಲಿತಾ ಇದ್ದಾಳೆ ಪೂಜೆ ಮಾಡೋದು ಎಲ್ಲವನ್ನು. ನೋಡಿ ತೆಂಗಿನಕಾಯಿ ಹೊಡಿಯೋದು ಎಲ್ಲ ಸ್ವಲ್ಪ ಗಾಬರಿ ಮಾಡ್ಕೋತಾ ಇದ್ಲು. ತುಂಬ ಗಾಳಿ ಇತ್ತು. ಗಾಳಿ ಇದ್ದಿದ್ದಕ್ಕೆ ದೀಪ ಎಲ್ಲ ಆರೋಗ್ತಾ ಇತ್ತು ಬೇಗನ. ಬಟ್ ಹೆಂಗೋ ನಮಗೆ ಆರತಿ ಮಾಡಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿ ಆರತಿ ಉರಿತು. ಈಗ ಚಿನ್ನು ಮತ್ತು ಅಕ್ಕ ಇಬ್ಬರು ಹಾಲು ತುಪ್ಪ ಬಿಡ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಹಾಲು ತುಪ್ಪನ ನಾಗಪ್ಪನಿಗೆ ಎಡೆಯಿಂದ ಹಾಕ್ತಾ ಬರ್ತಾರೆ. ಅದು ಸೀದಾ ಬಾಲದವರೆಗೂ ಬರಬೇಕು, ಆವಾಗ ಅದು ತುಂಬ ಶ್ರೇಷ್ಠ ಅಂತ ನಾವು ಅನ್ಕೋತೀವಿ. ನಾವು ಬಿಟ್ಟಂಥ ಹಾಲು ಇಡೀ ನಾಗಪ್ಪನ ಮೈಯೆಲ್ಲ ಹರಿದು ಕೆಳ ತನಕ ಬರಬೇಕು ಅಂತ. ಬಟ್ ನಾನು ಹಾಗೆ ಗಮನಿಸಿದ್ದೀನಿ, ಉತ್ತರ ಕರ್ನಾಟಕದಲ್ಲೆಲ್ಲ ಹೆಂಗೆ ಮಾಡ್ತಾರೆ ಅಂತಂದರೆ ಒಂದು ಬೌಲಲ್ಲಿ ತೊಗೊಂಡೋಗ್ಬಿಟ್ಟು ಅದಕ್ಕೆ ಗರಿಕೆ ಹುಲ್ಲಲ್ಲಿ ಪ್ರೋಕ್ಷಣೆ ಮಾಡ್ತಾರೆ ದೇವರಿಗೆ. ಅದು ಒಂಥರ. ನಮ್ಮ ಕಡೆ ಎಲ್ಲ ಹಾಲು ತುಪ್ಪನ ಒಂದು ದೊಡ್ಡ ಚೆಂಬಲ್ಲೇ ತೊಗೊಂಡೋಗ್ಬಿಟ್ಟು ಇಡೀ ನಾಗರಕಲ್ಲು ಪೂರ್ತಿ ಅದರಿಂದ ಅಭಿಷೇಕ ಮಾಡ್ತಾರಲ್ಲ, ಆ ಥರ ಹಾಲಿನಿಂದ ಅಭಿಷೇಕ ಮಾಡೋ ಥರ ನಾವೆಲ್ಲ ಮೈ ಮೇಲೆ ಹರಿದೋಗೋ ಥರ ಹಾಕ್ತೀವಿ ನಾಗಪ್ಪಂಗೆ ಹಾಲನ್ನು. ಇದು ನಮ್ಮ ಕಡೆ ಮಾಡ್ತಕ್ಕಂಥ ಪದ್ಧತಿ ನಾವು. ಮತ್ತು ಹಾಲು ವೇಸ್ಟ್ ಆಗುತ್ತೆ ಅಂತ ಯಾರೂ ಅನ್ಯತಾ ಭಾವಿಸ್ಬಾರ್ದು. ಅಲ್ಲ ಸುಮ್ಮನೆ ಅಂದೆ, ಈಗ ಅಂತಾರಲ್ಲ ಯಾರಾದರೂ, ಅಯ್ಯೋ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ. ವೇಸ್ಟ್ ಅಲ್ಲ, ಅದು ಒಂದು ವಿಗ್ರಹಕ್ಕೆ ಅಭಿಷೇಕಗಳಾದಂಗೆಲ್ಲ ಆ ವಿಗ್ರಹ ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಪಳಪಳ ಅಂತ ಹೊಳಿತಾ ಇರುತ್ತೆ. ಎಣ್ಣೆ, ಹಾಲು, ತುಪ್ಪ, ಬೆಣ್ಣೆ ಇವೆಲ್ಲ ವಿಗ್ರಹಗಳ ಮೈ ಮೇಲೆ ಬೀಳಬೇಕು. ಅಭಿಷೇಕ ಚೆನ್ನಾಗಾದರೆ ಅದು ಚೆನ್ನಾಗಿ ವಿಗ್ರಹ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ರೂಢಿ. ಹಾಗಾಗಿ ಯಾರು ತಪ್ಪಾಗಿ ತಿಳ್ಕೊಬೇಡಿ ಇಷ್ಟೊಂದು ಹಾಲು ಹಾಕಿದ್ವಿ ಅಂತ. ಯಾಕಂದರೆ ಒಂದು ಸಾರಿ ನನಗೆ ಯಾರೋ ಪ್ರಶ್ನೆ ಮಾಡಿದರು, ಹಾಲಿಗೆ ಯಾಕೆ ಹಂಗೆ ಹಾಲನ್ನು ಮೇಲಕ್ಕೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ. ಮನುಕೂಟ ಕೂಡ ಪೂಜೆ ಮಾಡ್ತಾ ಇದ್ದಾರೆ.
ನಮ್ಮ ಕಡೆ ಎಲ್ಲ ಗಂಟೆ ಇಲ್ಲದೆ ನಾವು ಪೂಜೆ ಮಾಡೋದಿಲ್ಲ. ನಾಗಪ್ಪನ ಪೂಜೆ ಮಾಡಬೇಕಾದ್ರೆ ಗಂಟೆ ಕಂಪಲ್ಸರಿ ತೊಗೊಂಬಂದಿದ್ವಿ. ಆಮೇಲೆ ಮನೆ ದೇವರಲ್ಲ ಆಂಜನೇಯ ಸ್ವಾಮಿ, ಅದ್ರದ್ದು ದೇವಸ್ಥಾನ ಇತ್ತಲ್ಲ, ಬಟ್ ಲಾಕ್ ಆಗಿತ್ತು, ಅದು ಕ್ಲೋಸ್ ಮಾಡಿದರು. ಹಾಗೆ ಹೊರಗಡೆಯಿಂದನೇ ಪೂಜೆ ಮಾಡೋಣ ಅಂತ ಮನಪುಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋದ್ರು, ಪೂಜೆ ಮಾಡ್ತಾ ಇದ್ದಾರೆ. ಈ ಥರ ಸ್ನೇಹಿತರೆ ನಮ್ಮದು ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ಮಗ ಬಂದ, ಸಣ್ಣ ಮಗ ಚೋಟು ಗುಹಿಲ್ ಪೂಜೆ ಮಾಡ್ತಿದ್ದಾನೆ. ನಾನು ಸ್ವಲ್ಪ ಬೆಂಡಾಗು ಅಂತ ಹೇಳ್ತಾ ಇದ್ದೆ, ಬಗ್ಗಿ ಮಾಡು ಪೂಜೆನ ಅಂತ ಪಾಪುಗೆ. ನೋಡಿ ಬಗ್ಗದ. ಸೊ ಹಂಗೆ ದೇವ್ರ ಮುಂದೆ ನಿಂತ್ಕೊಂಡಾಗ ಸೆಟದು ನಿಂತ್ಕೋಬಾರ್ದು. ಪೂಜೆ ಮಾಡಬೇಕಾದ್ರೆ ಬೆಂಡಾಗಿ ದೇವರಿಗೆ ಬಾಗಿ ಭಕ್ತಿಯಿಂದ ಬೇಡ್ಕೋಬೇಕು. ಸ್ವಲ್ಪನಾದರೂ ತಲೆನಾದರೂ ಕೂಡ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ತಗ್ಗಿಸ್ಬೇಕು. ತಲೆ ತಗ್ಗಿಸಿ ಆದರೂ ಪೂಜೆ ಮಾಡಬೇಕು. ಸೊ ಈ ಥರ ಸ್ನೇಹಿತರೆ ನಮ್ಮ ಮನೆಯದು ನಾಗಪಂಚಮಿ ಹಬ್ಬದ ದಿನ ಹಾಲಾಗ್ತಕ್ಕಂಥ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಸಂತೋಷ ಆಯಿತು. ದೇವ್ರಿಗೆ ಭಕ್ತಿಯಿಂದ ಕೈ ಮುಗಿದೆ ನಾನು. ತುಂಬ ಸಮಾಧಾನ ಆಯಿತು ನನಗೆ. ಹಬ್ಬ ಎಲ್ಲ ಚೆನ್ನಾಗಾಯಿತು. ಹಬ್ಬದ ಅಡುಗೆ ಕೂಡ ಎಲ್ಲ ಚೆನ್ನಾಗಾಗಿತ್ತು. ಹಾಗಾಗಿ ನೋಡಿ ಆ ನಾಗಪ್ಪಂಗೆ ಬಾಲಕ್ಕೂ ಸಹ ನಮಸ್ಕಾರ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಫೋಟೋ ತಕ್ಕೊಂಡ್ವಿ, ನಾನು ಮನಪುಟ್ಟ ಚೋಟುದು ಜೊತೆಗೆ ನಾವು 4 ಜನ ಹೆಣ್ಮಕ್ಳದು. ಸೊ ಈ ಥರ ಅಣ್ಣ ಅತ್ತಿಗೆ ಸಹ ಈ ಹಬ್ಬಕ್ಕೆ ಬರೋರಿ. ನೋಡಿ ಇಲ್ಲಿ ಒಂದು ವಿಶೇಷ, ಉಡಿ ತುಂಬ್ತಾ ಇದ್ದೀನಿ. ನಾಗಪ್ಪಂಗೆ ಎಡೆ ಹಾಕಿದ್ವಲ್ಲ, ಅದನ್ನು ಅಮ್ಮಂಗೆ, ಅಕ್ಕನಿಗೆ ಮತ್ತು ಚಿನ್ನುಗೂ ಉಡಿ ಕೊಟ್ಟೆ ನಾನು 3 ಜನಕ್ಕೂ. ಆಮೇಲೆ ನನಗೂ ಸಹ ಅಕ್ಕ ಉಡಿ ತುಂಬಿದ್ರು. ನಾವು 4 ಜನ ಉಡಿ ಇಟ್ಕೊಂಡ್ವಿ. ಹಾಗೆ ನೋಡಿ ಕೈಗೆ ಕಂಕಣ ಕಂಡ್ಕೊಂಡು ನಮ್ಮ ಉಡಿ ಇಟ್ಕೊಂಡು. ಅಣ್ಣ ಅದಕ್ಕೆ ಸಹ ಊರಿಂದ ಬರಬೇಕಾಗಿತ್ತು. ಅಣ್ಣಂಗೇನೋ ಸ್ವಲ್ಪ ಬೇರೆ ಸಡನ್ನಾಗಿ ಕೆಲಸ ಬಂತು ಅಂತ ಬರಲಿಲ್ಲ. ನಾವು ಕಾಯ್ತಾ ಇದ್ವಿ ಬರ್ತಾರೆ ಅಂತ. ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಪ್ಪಂಗೆ ತುಂಬ ಗಾಳಿ ಇತ್ತಲ್ಲ, ಹೊರಗಡೆ ಬರೋಕ್ಕಾಗಲಿಲ್ಲ ಅವ್ರಿಗೆ. ಹಾಗಾಗಿ ಅವ್ರು ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಮನೆಯಲ್ಲೇ ಇದ್ದರು. ನೋಡಿ ನಾನು ಅಪ್ಪಂಗೆ ಟರ್ಕಿ ಟವಲ್ ಅಂತ ಹೇಳಿದ್ನಲ್ಲ, ಅದನ್ನು ಕೊಟ್ಟು ಉಡಿ ಕೊಟ್ಟೆ. ಹಾಗೆ ಚಿನ್ನು ಮನೆ ಮುಂದೆ ಒಂದು ಫೋಟೋ ತೆಕ್ಕೊಂಡೆ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹೇಳು ಹೇಳು. ನನ್ನ ಫೇವ್ರೆಟ್ ಎಳ್ಳುಂಡೆ ಪಂಚಮಿ ಎಲ್ಲಿ. ಅಜ್ಜಿಗೆ ತಮಾಷೆ ಮಾಡಿಕೊಂಡು ಮೊಮ್ಮಕ್ಕಳೆಲ್ಲ ಈ ರೀತಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಒಟ್ಟಿಗೆ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.